ಐ ಎಮ್ ಎ ಡೆಫ್. ನಾನೊಬ್ಬ ಕಿವಿಡ. ನೀವು ಒಪ್ತೀರಾ? ಒಪ್ತೀರಾ? ಹೊಟ್ಟೆ ಸಣ್ಣ ಒಪ್ತಾ ಇಲ್ಲ. ನನಗೆ ಎರಡು ಕಿವಿ ಚುರುಕೋದಪ್ಪ. ಆಮೇಲೆ ಇನ್ನೊಂದು, ಬೇರೊಬ್ಬರ ವಿಷಯ ಕೇಳಿದ್ರೆ ಇನ್ನೂ ಚುರುಕೋದಪ್ಪ. ಹೌದಲ್ಲ? ಆಮೇಲೆ ಬೇರೆ ಒಳ್ಳೇದ ವಿಷಯನ ಹಿಡುವುದಾದ್ರೆ ಇನ್ನೊಂದ್ಸರಿ ಪಾಸ್ಟರ್ ಕೇಳಲಿಲ್ಲ, ಮತ್ತು ಇನ್ನೊಬ್ರು ನಿಮ್ಮ ವಿರುದ್ಧವಾಗಿ ಮಾತಾಡಿ ಸೆಂಟ್ರಲ್ ಇಂದ ಮಾತಾಡಿದ್ರೆ ಇಲ್ಲಿ ಕೇಳಿಸ್ತದೆ. ನಿಜವಾಗಿ ಹೇಳ್ತೇನೆ, ಅಷ್ಟು ಚುರುಕು ಆಗ್ಬಿಡ್ತಾರೆ ನಮ್ ಕಿವಿ. ಹೆಂಗ ನೆಟ್ವರ್ಕ್ ಸಿಗುತ್ತೆ ಗೊತ್ತಾಗೋದಿಲ್ಲ. ನಮ್ಮ ಮಮ್ಮಿ ಯಾವಾಗ ಹೇಳ್ತಿದ್ರು, ದಿವಾಲ್ಗೆ ಕಾಣುತ್ತೆ ಬೇಟ ಹುಷಾರಿಸಿ ಬಾತ್ ಕರ್. ಯಾಕಾ ಗೋಡೆಗೆ ಕಿವಿ ಇರ್ತವಪ್ಪ, ಹುಷಾರಾಗಿ ಮಾತಾಡ್ಬೇಕು. ನಾನು ಹುಡುಕಿದೆ, ಎಲ್ಲಾ ಗೋಡೆಗಳಿಗೆ ಹುಡುಕಿದೆ, ಕಿವಿ ಸಿಕ್ಕಿಲ್ಲ ನನಗೆ. ನಾನು ಮಿಸ್ತ್ರಿಗಳಿಗೆ ಹೋಗಿ ಕೇಳ್ರಪ್ಪ, ನೀವು ಗೋಡೆ ಕಟ್ಟು ಮುಂದೆ ಯಾವಾಗ್ರೆ ಗುಪ್ತವಾಗಿ ಕಿವಿ ಇಟ್ಟು ಬಂದಿರ್ತೀರಾ? ಎಲ್ಲ ಮರೆ ಅಂತದ್ದಿಲ್ಲ. ಬಟ್ ನಮ್ಮ ಮಮ್ಮಿ ಇರ್ತಾರ, ಗೋಡೆಗೆ ಕಿವಿ ಅದು ಹುಷಾರಾಗಿರಿ ಮಾತಾಡ್ಬೇಕಂತೇಳಿ. ಬಟ್ ಈಗ ಗೊತ್ತಾಗ್ತಾ ಇದೆ. ಇನ್ನೊಂದು ಹೆಚ್ಚಾಗಿ ಏನು ಗೊತ್ತಿದೆ, ಮದುವೆ ಆದಂತ ಇನ್ನೂ ಹೆಚ್ಚಾಗಿ ಗೊತ್ತಾಗ್ತಾ ಇದೆ, ಹೌದು ಗೋಡೆಗೆ ಕಿವಿ ಅದು ಅಂತ. ಹಾ, ಕಿವಿಗೇನದು, ಗೋಡೆಗೇನದು ಕಿವಿ ಅದು. ಸೊ ಅದೇ ಕಿವಿ ಯಾರಂತಂದ್ರೆ ಗೋಡೆ ಅಲ್ಲ, ಗೋಡೆದೊಳಗಡೆ ಇರುವವರಿಗೆ ದೊಡ್ಡ ದೊಡ್ಡ ಕಿವಿಯೋದು ಅಂತ ಅರ್ಥ. ಅವ್ರೇನ್ ಮಾಡ್ತಾರ, ಏಸಪ್ಪ ಸ್ತೋತ್ರ ಮಾಡಕ್ಕೆ ಪಾಸ್ಟರ್ ಹೇಳ್ತಾ ಇದ್ದಾನ, ಅದು ಕೇಳಿಸಲ್ಲ. ಪಾಸ್ಟರ್ ನನ್ಗೆ ಕೇಳ್ಸ ಹಚ್ಚಾರಿ ಕೇಳಿಸ್ಬಿಡ್ತದೆ ಇಮಿಡಿಯೇಟ್ಲಿ. ಆಮೇಲೆ ಪಾಸ್ಟರ್ ನನಗೆ ಇದು ಹೇಳ್ಬಿಟ್ಟಾರ, ಅದು ಇಮಿಡಿಯೇಟ್ಲಿ ಕೇಳ್ಬಿಡ್ತದೆ. ಸೊ ನಾವು ಇವತ್ತು ಏನ್ ಮಾಡೋಣ, ಒಂದು ವಿಷಯ ನಾನು ಮಾತಾಡ್ಲಿಕ್ಕಿದ್ದೇನೆ. ನಾನೊಬ್ಬ ಕಿವಿಡ, ನಾನು ಕೇಳೋದಿಲ್ಲ. ಹಾ ಪಾಸ್ಟರ್ ಎಷ್ಟು ಚೀರಾಡೋ ನೀನು, ಎಷ್ಟೇ ಹೇಳೋ, ಕೇಳಲ್ಲ ಅಂತಂದ್ರೆ ಕೇಳಲ್ಲ. ಓಕೆ, ಸೊ ಈಗ ನಾನು ನಿಮ್ಗೆ ಹೇಳ್ತಾ ಇರೋದು, ಈಗ ನಿಮ್ ಬಾಯಿಂದ ನೀವೇ ಹೇಳ್ಬೇಕು. ನಾನು ಹೇಳ್ತೀನಿ, ನಾನೊಬ್ಬ ಕಿವಿಡ. ಹೇಳಿ, ಹೇಳ್ರಿ. ಹೇಳಲ್ಲ, ಇದೇ ಟಾಪಿಕ್, ನಾನು ಇದೇ ಟಾಪಿಕ್ಲಿ ಮಾತಾಡ್ತೇನೆ. ಸೊ ನಾನಂತ ಹೇಳ್ತೇನೆ, ಹೌದು ಸ್ವಾಮಿ, ನಾನೊಬ್ಬ ಕಿವಿಡ. ನಮ್ಗೆ ಸಿಗ್ಗಾಂವ್ ಸಭೆಗೆ ಹೇಳ್ತಾರೆ ಸ್ವಾಮಿ, ನೋಡೋಣ. 1 2 3 ಸ್ಟಾರ್ಟ್. ನಾನೊಬ್ಬ ಕಿವಿಡ, ಕಿವಿಡಿ. ಓಕೆ ಸರಿ, ಓಕೆ. ಪ್ರಶ್ನೆ ಈಗ ರೆಡಿ ಆಗುತ್ತದೆ. ಒಬ್ರು ಸಂಸಾರದಲ್ಲಿ ತುಂಬಾ ಖುಷಿಯಾಗಿರ್ಬೇಕಂತಂದ್ರೆ ಏನ್ ಮಾಡಬೇಕು? ಓಕೆ, ಮತ್ತೇನ್ ಮಾಡ್ಬೇಕು? ಅದು ಸುಮ್ಮನೆ ಮುಚ್ಕೊಂಡ್ರೆ ಅದು ಒಂದೇ ಬರಬ್ಬರ ಆತ. ಮತ್ತೇನ್ ಮಾಡ್ಬೇಕು? ಒಬ್ರು ಖುಷಿಯಾಗಿ, ಲೋಕದಲ್ಲಿ ಖುಷಿಯಾಗಿರ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಅವನು ಹೆಂಗಿರ್ಬೇಕು? ಏನ್ ಮಾಡ್ಬೇಕು? ಅವ್ರು ಹೇಳಿದನ್ನ ಮಾಡ್ಬೇಕು ಅಲ್ವೇ? ನಾನು ಹೇಳ್ತಾ ಇರೋದು, ನಾನು ಖುಷಿಯಾಗಿರ್ಬೇಕಂತಂದ್ರೆ ನಾನೇನ್ ಮಾಡ್ಬೇಕು, ಹೆಂಗಿರ್ಬೇಕು? ಯಾರೇನ ಹೇಳ್ತಾ ಇದ್ದಾರೆ? ಹಾ, ಅದಕ್ಕೆ ಎಲ್ಲಾ ಮಾತಿಗೆ ಒಂದೇ ಮಾತು ಹೇಳ್ಬಿಡಿ, ಕಿವುಡರಾಗಿರ್ಬೇಕಂತೇಳಿ, ಮುಗಿತ್ ಕತೆ. ಸೊ ಅನ್ನೋರು ಹಿಡಿದ ಹಾಗೆ, ಅಕ್ಕರು ಹಿಡಿದ ಹಾಗೆ, ನಾನು ಖುಷಿಯಾಗಿರ್ಬೇಕಂತ ನಾನು ಏನಾಗ್ಬೇಕು? ಕಿವುಡ ಆಗ್ಬಿಡ್ಬೇಕು, ಸಾಕು. ಈ ಬಾಜು 100 ಹಾಕಿ 1000 ಕೋಟಿ ಮಾತಲ್ಲ, ನಾನೊಬ್ಬ ಕಿವುಡ ಅಷ್ಟೇ. ಈ ಸಲ ಹೇಳ್ತೀರಾ, ಹೌದು ಪಾಸರ್, ಇದು ಟ್ರಿಪ್ ನನಗೆ ಗೊತ್ತಾಗಿರ್ಲಿಲ್ಲ, ಅಂದ್ರೆ ಆವಾಗ್ಲೇ ಕಿವುಡ ಆಗ್ಬಿಡ್ತಿದ್ದೆ. ಒಂದು 70-80 kg ಇದ್ದೆ. ಬೇರೊಬ್ಬರ ಮಾತು ಕೇಳಿ ಇವತ್ತು 50 ಅಂತೇಳಿ. ನಿಜ ರೀ, ನಾನು ಹೇಳ್ತಾ ಇರೋದು. ಬೇರೊಬ್ಬರ ಗೈಬಿಲಿ ಕೇಳಿ ನಾವು ನಮ್ಮ ತೂಕ ನಮ್ಗೆ ಹಿಡಿತದೆ. ಸೊ ಇವತ್ತು ದೇವರು ನನಗೆ ನಿಮ್ಗೆ ಮಾತಾಡ್ತಾ ಇದ್ದಾನೆ, ಏನಂತ ಹೇಳಿ, ನಾನೊಬ್ಬ ಕಿವುಡ. ಪ್ರಶ್ನೆ ಬರುತ್ತದೆ, ಕಿವುಡ ಅಂತಂದ್ರೆ ಯಾವ ವಿಷಯಕ್ಕಾಗಿ ನಾವು ಆಗಬೇಕು? ಯಾವ ವಿಷಯಕ್ಕಾಗಿ ನಾನು ಕಿವುಡ ಆಗಬೇಕು? ಇಟ್ಸ್ ರಿಯಲ್, ಇಟ್ಸ್ ವೆರಿ ವೆರಿ ಎಸೆನ್ಸಿವ್ ಮ್ಯಾಟರ್. ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ತುಂಬಾ ಡೀಪ್ ಆಗಿ ವಿಷಯ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಯಾಕಂತಂದ್ರೆ ನಾವು ಯಾವ ವಿಷಯದಲ್ಲಿ ನಮ್ಮ ಕಿವಿ ಸ್ವಲ್ಪ ಕೇಳಬೇಕು, ಯಾವ ವಿಷಯದಲ್ಲಿ ಕಿವಿ ಕೇಳಬಾರ್ದು ಅಂತೇಳಿ ಆ ವಿಷಯ ಇವತ್ತು ನಾನು ನಿಮ್ ಕೂಡ ಮಾತನಾಡ್ಲಿಕ್ಕಿದ್ದೇನೆ. ಬಹಳ ಜನರು ಇನ್ನು ಇದುವರೆಗೂ ಆ ಮಾತು ಕೇಳಿಲ್ಲ, 3ನೇ ಮನ್ಸ ಆ ಮಾತು ಹೇಳಲಿಕ್ಕೆ ಹಾಳಾಗಿ ಹೋಗಿದ್ದಾರೆ. ಪ್ರಾಮಿಸ್ ರೀ,
ಪ್ರಾಮಿಸ್. ರಾಂಗ್ ಇನ್ಫಾರ್ಮೇಶನ್ ಕೇಳಿದ ನಂತರ ಇಮಿಡಿಯೇಟ್ಲಿ ಏನೇನು ಆಗ್ಬಿಟ್ಟಿದ್ದಾರೆ. ಸೊ ನಾನೇನ್ ಹೇಳ್ತಾ ಇದ್ದೇನೆ, ಅಕಸ್ಮಾತ್ ನನಗೆ ಕಿವಿ ಇರ್ಲಿಲ್ಲ ಅಂತಂದ್ರೆ ಕಣ್ಣಿದ್ರು ನೋಡ್ಬೋದಾಗಿತ್ತು. ಬಟ್ ಇವ್ರು ಏನು ಮಾತಾಡಿ ಕೇಳ್ತಿಲ್ಲ, ಆರಾಮ್ ಏನೇನೇ ಮಾಡ್ತಿರ್ಬೇಕು ಹೋಗಿ. ನಮ್ಮ ಊರಲ್ಲಿ ಒಬ್ಬ ಹಂಗೆ ಕಿವಿಡದಾನೆ. ಒಬ್ರಿಗೆ ತುಂಬಾ ಹೊಟ್ಟೆ ನೋವು ಆಗ್ತಾ ಇದೆ, ಅದಕ್ಕಾಗಿ ಒಂದೇನಾದ್ರೆ ಮಾಡಿ 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 ಅಲ್ಲಿ ಒಂದು ಜಗಳ ಇತ್ತು. ಜಗಳ ಆದಾಗ ಇಬ್ರು ಪಾರ್ಟಿ ಬಂದ್ಬಿಟ್ರು. ಒಬ್ರು ಸಪೋರ್ಟ್ ಮಾಡುವವರು, ಇವ್ರು ಸಪೋರ್ಟ್ ಮಾಡದೇ ಇರೋರು. ಸೊ ಈಗ ಏನ್ ಮಾಡ್ತಾರೆ, ಯಾವ ಪಾರ್ಟಿ ಸಪೋರ್ಟ್ ಮಾಡಕ್ ಬಂದಾರೆ ಈ ಕಿವಳ ಎದ್ದು ಹೋಗಿ ಒಂದು ದೊಡ್ಡ ಕೋಲ್ ತಗೊಂಡು ಯಾರು ಸಪೋರ್ಟ್ ಮಾಡೋ ಅವರಿಗೆ ಬಾಸ್ಗೆ ಜಾಡು ಚೆನ್ನಾಗಿ ಮೆತ್ತಗೆ ಮಾಡಿದ್ರೆ ಬಾಸ್ ಬಿಟ್ಟ. ಯಾಕೆ ಕಿವಿ ಕೇಳ್ತಾ ಇಲ್ಲ, ನೋಡ್ತಾನೆ ಇವ್ರು ಜಗಳ ಮಾಡ್ತಾರಂತ ಹೇಳ್ಕೊಂಡು ಅರ್ಥಿಲ್ದಂಗೆ ಒಬ್ಬರಿಗೆ ಮಸ್ತ್ ಮಾಡ್ಬಿಟ್ಟು ನೋಡಿ. ಅದು ಯಾರ ಪಾರ್ಟಿಗೆ, ಯಾರು ಸಪೋರ್ಟ್ ಮಾಡಕ್ ಬಂದಾರ. ಸೊ ಅವ್ರಿಗೆ ಏನಂತಂದ್ರೆ ಹೋಗ್ಲಿ ಬಿಡ, ನನಗೆ ಕಿವಿ ಕೇಳ್ದಾಗ ಏನಾದ್ರೂ ಮಾಡ್ಬಿಡೋಣ ಅಂತೇಳಿ. ಸೊ ಅವ್ರ ತಮ್ಮ ಪಾಳಿಗೆ ಖುಷಿಯ ನಾನು ಉಳಿದ್ರಲ್ಲಿ, ಸರಿನಾ? ಅದೇ ತರ ನೀವು ಹಾಗೆ ಕಿವಿಡ ಇತ್ತಂದ್ರೆ ಈ ಬಾಜುದವ್ರು ಈ ಅಮ್ಮ ನನ್ನ ವಿರುದ್ಧವಾಗಿ ಏನ್ ಮಾತಾಡಿದ್ರೆ ನಾನು ಕೇಳಲ್ಲ. ನಾನು ಯಾವಾಗ ದೇವರಲ್ಲಿ ಅಲ್ಲೆಲ್ಲೂಯ 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 ಹೇಳ್ತೇನೆ, ನನಗೆ ಹೆಂಗಾಗ್ರಿ ಅಲ್ಲೆಲ್ಲೂಯ ಅಲ್ಲೆಲ್ಲೂಯ ಹಂಗೆ ಹೇಳಿ ಲಾಸ್ಟ್ಗೆ ಇವ್ರು ಏನೇನು ಹೇಳ್ತಾರೆ ನಮ್ಮ ವಿರುದ್ಧವಾಗಿ ಅವರಿಗೆ ಆಗ್ಬಿಡ್ತು. ನಿಜ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಇವ್ರು ಹೆಂಗ್ ಗೊತ್ತಾ, ಇವ್ರು ಬೆಳೆಯಬಾರ್ದು ಅಲ್ಲೆಲ್ಲೂಯ ಕಂಡಿದ್ದೀವಿ, ಇದು ಬೆಳೆಯಬಾರ್ದು. ಲಾಸ್ಟ್ ಇವ್ರು ಇಷ್ಟು ಬೆಳೆದಿದ್ದಾರಲ್ಲ, ಇವ್ರು ಕೀಳಾಗ್ತೇ ಹೋಗ್ತಿದಾರೆ. ಲಾಸ್ಟ್ ಇವ್ರು ಭಯಂಕರ ವೃದ್ಧಿಗೆ ಬೆಳೆದ್ರು. ಇವತ್ತು ನಾನು ಹೇಳ್ತಾ ಇರೋದು ಒಂದೇ ವಿಷಯ, ಯಾವ ವಿಷಯಕ್ಕೆ ನಾವು ಕೀಳಾಗಬೇಕು? ಗಮನಿಸಬೇಕು. ನೀವು ಯಾವ ವಿಷಯಕ್ಕೆ ಕೀಳಾಗಬೇಕು? ಫಸ್ಟ್ ವಿಷಯ, ನಕಾರಾತ್ಮಕ ವಿಷಯಗಳನ್ನ ಕೇಳುವುದಕ್ಕಾಗಿ ನೀನು ಕೀಳಾಗಬೇಕು. ಸೆಕೆಂಡ್ ವಿಷಯ, ಯಾವಾಗ ಜನರು ಗೊತ್ತಿದೆ ನನ್ನನ್ನ ಇರಿಟೇಟ್ ಮಾಡಕ್ಕೆ ಹೋಗ್ತಾರೆ, ನಕಲಿ ಮಾಡಕ್ಕೆ ಹೋಗ್ತಾರೆ, ನೋಡಿದ ಕೂಡಲೇ ಇಂದಿಗೂ ನಗಲ್ಲ ನನ್ನನ್ನು ನೋಡಿ, ಬಟ್ ನಾನು ಚರ್ಚ್ ಒಳಗಡೆ ಬಂದಾಗ ನಾನು ನೋಡಿ ನಗ್ತಾರಂತಂದ್ರಿ. ಇದೇನ್ ಅರ್ಥ? ನನಗೆ ಇರಿಟೇಟ್ ಮಾಡ್ತಿದ್ರೆ ಅವಾಗ ನೀವೇನ್ ಮಾಡ್ಬೇಕಾಗಿತ್ತು? ನಾನೇ ಕೇಳಿಲ್ಲ ನೋಡಿಲ್ಲಪ್ಪ ಬಿಡು ಅಂತ ಹೇಳಿ. ಆಮೇಲೆ ನಾವು ನೋಡ್ತಿದ್ವಿ, ಯಾವಾಗ ಜನರು ನಿಮ್ಮ ವಿಷಯ ಬೇರೊಬ್ಬರಿಗೆ ಹೇಳ್ತಾ ಇದ್ದಾರೆ ಆವಾಗ ನೀವು ಕಿವಿಡ ಆಗಬೇಕು. ಮತ್ತೆ ಇನ್ನೊಂದು ವಿಷಯ, ಯಾವಾಗ ಯಾವ ಗುಂಪಲ್ಲಿ, ಯಾವ ಚರ್ಚ್ಗಳಲ್ಲಿ, ಯಾವ ಮನೆಯಲ್ಲಿ, ಯಾವ ಮನೆಯಲ್ಲಿ ಸೈತಾನ್ ವಿಷಯ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮತ್ತೆ ಶೈತಾನಿಗೆ ಅಲ್ಲೇ ಒಂದು ಜಾಗ ಕೊಟ್ಟಿದ್ದಾರೆ, ಅವ್ರ ಮಾತುಗಳನ್ನ ಕೇಳುವುದಕ್ಕಾಗಿ ಕಿವುಡ ಆಗಬೇಕು. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ, ಯಾವಾಗ ನಿಮ್ಮ ಕುರಿತು, ನಿಮ್ಮ ವಿರುದ್ಧವಾಗಿ ಇನ್ನೊಬ್ಬರು ಚಾಳಿ ಹೇಳ್ತಾ ಇದ್ದಾರಲ್ಲ, ಆವಾಗ ನೀವೇನಾಗ್ಬೇಕು? ಕಿವುಡ ಆಗಿರ್ಬೇಕು. ಆಮೇಲೆ ಇನ್ನೊಂದು ವಿಷಯ, ಯಾವಾಗ ಜನರು ನಿಮ್ಮನ್ನ ಡಿಸ್ಕರೇಜ್ ಮಾಡೋದು ಮಾತಾಡ್ತಾ ಇದ್ದಾರೆ, ಇವ್ರದ್ದು ಮುಗಿತು, ಇವ್ರದ್ದು ಆತು, ಇವ್ರು ಫೇಲ್ ಆಗ್ತಾರ, ಇವ್ರು ಸುಧಾರಣೆ ಆಗಲ್ಲ, ಇವ್ರು ಉದ್ಧಾರ ಆಗಲ್ಲ ಅಂತ ಜನರ ಮಾತುಗಳ ಕೇಳುವುದಕ್ಕಾಗಿ ಏನಾಗ್ಬೇಕು? ಕಿವುಡರಾಗಬೇಕು. ಹಲ್ಲೆಲೂಯಾ. ಈಗ ನೀವು ಹೇಳಬೇಕು, ನಾನು ಕಿವುಡ ಆದರೆ ಒಳ್ಳೆದ್ದು ಕೆಟ್ಟದ್ದು. ಹಾಗಾದ್ರೆ ಎಲ್ಲರೂ ಸೇರಿ ಕಿವುಡರಾಗೋಣ. ಇವಾಗ ಹೇಳಿ, ನಾನೊಬ್ಬ ಕಿವುಳ. ಬಹಳ ಜನ ಹೇಳಿಲ್ಪ, ಓಮ, ಓ ಅಡಿ, ಓ ಶಂಕರಮ್ಮ, ಇಲ್ಲವರಿ ನಾನಿಬ್ರು ಮಾತಾಡೋಣ. ಮತ್ತೆ ಇಲ್ಲ ಅವ್ರು ಕರ್ಕೊಂಡು ಹೊರಗಡೆ ಹೋಗ್ರಿ, ಡಿಸ್ಟರ್ಬ್ ಆಗ್ತದೆ, ಹೋಗಿ ಹೊರಗೆ ಹೋಗಿ ಮಾತಾಡ್ರಿ. ನಾವು ಕಿವುಡ ಆದೇವೆ, ಅದಕ್ಕೆ ನಿಮ್ಮ ಮಾತು ಇಲ್ಲಿವರೆಗೆ ಕೇಳಿಲ್ಲ, ಅವಾಗಲೇ ಕಳಿಸ್ಬಿಡ್ತಿದ್ವಿ ಮತ್ತೆ. ಸರಿ ಇದೆ, ಓಕೆ ರೈಟ್, ಥ್ಯಾಂಕ್ ಯು ಮ್ಯಾಮ್. ಓಕೆ ರೈಟ್, ಹಲ್ಲೆಲೂಯಾ ಹಲ್ಲೆಲೂಯಾ. ನಾನು ಇದೆಲ್ಲಾ ವಿಷಯಗಳಿಗಾಗಿ ಏನಾಗ್ಬೇಕು? ಅಮೃತ ಬೇರೊಬ್ಬರಿನ ವಿರುದ್ಧವಾಗಿ ಮಾತಾಡ್ತಿದ್ದಾರೆ, ಹತ್ತು ನಿತ್ತಿ 90% ಒಳಗೆ ಬರಲ್ಲ ಪಕ್ಕಿಗೆ. ನೀ ಕೇಳಿರ್ಬಹುದು, ಆದ್ರೆ ನೀ ಹೇಳು, ನಾನು ಕೇಳಿ ನಾನು 96 ತಗೊಂಡು ತೋರಿಸ್ತೇನೆ ನನಗೆ. ಚಾಲೆಂಜ್. ಹಲ್ಲೆಲೂಯಾ. ನಾವು ತೋರಿಸುವಂತರಾಗಿರ್ಬೇಕು, ಅವ್ರ ಹಾಗೆ ಮಾಡುವಂತರಾಗಿರಬಾರ್ದು.
ಈಗ ನಾನು ಎಂಥ ಜನರಿಗೆ ಯಾವ ಮಾತಂತೆ ನಿಮ್ಮ ಕನ್ನಡದಾಗಿ ಸಹ ಹೇಳಿರಬಹುದು. ಈಗ पत्थर उठा के तुम कचड़ा में धच मारने से वो कचड़ा कहाँ जाएगा? ಒಬ್ಬ ಕಚಡ ಮಾತಾಡ್ತಾ ಇದ್ದೇನೆ, ಕಚಡ ಮಾತು. ನೀವು ಹೋಗಿ ಕಚಡ ಮಾತು ಕೇಳುವುದಾದ್ರೆ ನೀವೇನಾಗ್ತೀರಿ? ಕಚಡನೇ ಆಗ್ತೀರಿ. ಬೆಟರ್ ಅಂತ ಕಚಡಗಳನ್ನ ಬಿಟ್ಬಿಡ್ರಿ. ಅವ್ರ ನೂರು ಯಾಕೆ ಕೋಟಿ ಚಾಡಿ ಹೇಳಿ ನಿಮ್ಮ ವಿರುದ್ಧವಾಗಿ. ಅದಕ್ಕೆ ನಾನು ಹೇಳ್ತಾ ಇರೋದು ಇದೆಲ್ಲಾ ವಿಷಯಕ್ಕಾಗಿ ಕಿವುಡ. ಅದಕ್ಕೆ ನಾನು ಇಲ್ಲಿವರೆಗೆ ಬದುಕ್ತಾ ಇದ್ದೇನೆ ಚೆನ್ನಾಗಿ. ಇಲ್ಲಂತಂದ್ರೆ ನಮ್ಮ ಪಾಸರ್ಗಳ ವಿರುದ್ಧವಾಗಿ ತುಂಬಾ ಚಾಳಿ ನಡೀತಿದೆ. ಶಿಗ್ಗಾಂವ್ ಗ್ರೂಪ್ ಒಂದು, ಬಂಕ ಗ್ರೂಪ್ ಒಂದು, ಪ್ಲಾಟ್ ಒಂದು, ಗೊಡ್ಗೋಡಿ ಒಂದು, ಕಾಮನಹಳ್ಳಿ ಒಂದು. ಸೊ ಪ್ಲೀಸ್, ಈ ತರ ನಾನು ನೀವು ಇರುವುದಾದರೆ ನಿಜವಾಗಿ ಹೇಳ್ತೀನಿ 100% ಪರಲೋಕ ಸಿಗುತ್ತೆ. ಆಮೀನ್ ಅಂದಿಲ್ಲ, ಹಲ್ಲೆಲೂಯಾ ಅಂದಿಲ್ಲ. ಯಾಕೆ? ನನಗೆ ಏನಿರಲಿ, ಐ ಆಮ್ ಸೈಲೆಂಟ್. ಏಸಪ್ಪ ನೋಡ್ತಾ, ಏಸಪ್ಪ ನೋಡ್ತಾ. ಬಟ್ ಇನ್ನೊಬ್ಬ ಕಿವುಡಾದಾರೆ. ದೇವರ ಮಾತು ಕೇಳುವುದಕ್ಕಾಗಿ ಕಿವುಡ ಇದ್ದಾರಪ್ಪ ಈ ಲೋಕದಲ್ಲಿ. ಒಳ್ಳೆ ಮಾತು ಕೇಳುವುದಕ್ಕಾಗಿ ಕಿವುಡಾದಾರೆ ಈ ಲೋಕದಲ್ಲಿ. ತಿದ್ದುಕೋಬೇಕಂತಂದ್ರೆ ಕಿವುಡದಾರಪ್ಪ ಈ ಲೋಕದಲ್ಲಿ. ಆರಾಧನೆ ಮಾಡಬೇಕಾದ್ರೆ ಕಿವುಡದಾರೆ ಲೋಕದಲ್ಲಿ. ಬೈಬಲ್ದ ಮಾತು ಕೇಳಬೇಕಾದ್ರೆ ಕಿವುಡದಾರ ಲೋಕ. ಯಾವ ವಿಷಯಕ್ಕೆ ಕಿವುಡ ಆಗಬೇಕು ಆ ವಿಷಯಕ್ಕೆ ಇಲ್ಲ, ಯಾವ ವಿಷಯಕ್ಕೆ ಆಗಬಾರ್ದು ಆ ವಿಷಯಕ್ಕೆ ಇದ್ದಾರೆ. ಈಗ ನೀವೇ ಹೇಳ್ರಿ, ಏಸಪ್ಪ ಏನು ಮಾಡಿ, ಏಸಪ್ಪ ಏನು ಮಾಡಿ. ಏಸಪ್ಪ ಕೊಲ್ಲ ಇರ್ತಾನೆ. ಕಿವಿ ಇದ್ರೆ ಕೇಳ್ರಿಪ್ಪ. ಯಾಕೆ? ನಿಮಗೆ ಕಿವಿ ಇದೆ ಆದ್ರೆ ಕಿವಿಡೋದ್ರೆ ಅದಕ್ಕೆ ಹೇಳ್ತಾನೆ, ಅದೇನ್ ಮಾಡಿ ಸ್ವಲ್ಪ ಸಾಫ್ ಮಾಡ್ರಿ. ನನ್ನ ಶಬ್ದ ನಿಮ್ಗೆ ಕೇಳಬೇಕು, ಕೇಳಿಸ್ತಾ ಇಲ್ಲ, ನಿಮ್ಮ ಮನಸ್ಸು ಪ್ರಕಾರವಾಗಿ ಮಾಡ್ತಾ ಇದ್ದೆ. ಸರಿ. ಸೊ ಕೆಲವು ಎಕ್ಸಾಂಪಲ್ಸ್ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಬಟ್ ನಮ್ಮ ದೇವರು ಇವತ್ತು ಸ್ಪೆಷಲಿ ನೆಗೆಟಿವಿಟೀಸ್ ಬಗ್ಗೆ ಮಾತನಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಯಾರೊಬ್ಬರು ನಿಮ್ಮ ಕುಟುಂಬ ಕುರಿತು, ನಿಮ್ಮ ವಿರುದ್ಧವಾಗಿ, ನಿಮ್ಮ ಜಾಬ್ ಕುರಿತು, ನಿಮ್ಮ ಲೈಫ್ ಕುರಿತು, ನಿಮ್ಮ ಪರ್ಸನಲ್ ಸ್ಟಡಿ ಕುರಿತು, ನಿಮ್ಮ ಮಕ್ಕಳ ಕುರಿತು, ನಿಮ್ಮ ಪಪ್ಪ ಮಮ್ಮ ಕುರಿತು, ನಿನ್ನ ಒಂದು ಪೊಸಿಷನ್ ಕುರಿತು ಯಾವುದೊಂದು ವಿಷಯ ಮಾತನಾಡಲಿಕ್ಕೆ ಹೋಗುವುದಾದ್ರೆ ಇವ್ರು ಹೆಂಗಾಗಾರ, ಇವ್ರು ಎಷ್ಟು ವರ್ಷ ಇತ್ತು, ಇವ್ರಿಗೆ ಎಷ್ಟು ವರ್ಷ ಆಗಿಬೇಕಾಗಿತ್ತು, ಹಂಗಾದ್ರೆ ಇವರೆಲ್ಲ ಮಾತಾಡಕ್ಕೆ ಹೋಗುವುದಾದ್ರೆ, ನೆಗೆಟಿವಿಟೀಸ್ ಮಾತಾಡಕ್ಕೆ ಹೋಗೋದಾದ್ರೆ, ಐ ಸಪೋರ್ಟ್ ಯು, ಡೋಂಟ್ ಲಿಸನ್ ದೇಮ್. ಅಂಥವ್ರನ್ನ ಕೇಳಕ್ಕೆ ಹೋಗ್ಬೇಡ್ರಿ. ಅಂಥವ್ರಿಗಾಗಿ, ಎಸ್ಪೆಷಲಿ ನೆಗೆಟಿವಿಟೀಸ್ಗಾಗಿ ನೀವು ಕೇಳಲಾಗಿರಿ. ನನಗೆ 8 ವರ್ಷ ಇತ್ತುಪ್ಪ ಸೇವೆ ಮಾಡ್ತಾ ಇದೀಯ, ಮದುವೆ ಯಾವಾಗ ಮಾಡ್ತೀನಿ? ನೀವೇನ್ ತಿಳ್ಕೊಂಡ್ರಿ? ಪಾಸ್ಟರ್ಗೆ ಅವಮಾನ ಬರಲಿಲ್ಲ, ಪಾಸ್ಗೆ ಚುಚ್ಚು ಮಾತು ಬರಲಿಲ್ಲ. ಈ ಜನ ಹಿಡಿರ್ಬೇಕು, ಬೇರೆ ಬೇರೆ ಅಂದಾಜದಲ್ಲಿ ಹಿಡಿರ್ತಾರ, ಬೇರೆ ಬೇರೆ ಐಯಲ್ಲಿ, ಬೇರೆ ಬೇರೆ ದೃಷ್ಟಿಯಲ್ಲಿ ಹಿಡಿರ್ತಾರ. ಏನಾದ್ರೆ ಇಟ್ಟಿರ್ಬೇಕು, ಏನಾದ್ರೆ ಮಾಡಿರ್ಬೇಕು, ಈ ತರ ಹೇಳ್ತಾರೆ. ಯಾರಂದ್ರೆ ಯಾವ ಲವ್ ಮಾಡ್ತಿರ್ಬೇಕು, ಸುಮ್ನೆ ಮತ್ತೆ ಅವ್ರಿಗೆ ಮಿಸ್ತ್ರಿ ಕಳಿಸ್ತಾನ, ಆಮೇಲೆ ಮತ್ತೆ ಮಾಡ್ತಾನ, ದುನಿಯಾದಾರಿ ಮಾತಾಡ್ತಾರ. ಇದಕ್ಕೆ ನೋಡಿ ಎಲ್ಲ ವಿಷಯ ನಾವು ಮುಚ್ಚಬಹುದು, ಬಾಯಿ ಮುಚ್ಚಿಕೆ ಆಗಲ್ಲ, ಟೇಪ್ ಹಾಕಿದ್ರೆ ಕೆತ್ತ ಹಾಕ್ತಾರ. ನಾನು ಮಾತಾಡ್ತೇನೆ ಅಂತ ಹೇಳಿ. ಅದಕ್ಕೆ ನೋಡಿ ನಾನು ಹೇಳ್ತಾ ಇರೋದು, ನಾನು ಸಿಗ್ಗಾಂಸ್ಬೇಕು ಒಂದು ಮಾತು ಹೇಳ್ತಾ ಇರೋದು, ನಿಮಗೆ ದುನಿಯಾ ಯಾಕೆ ಸಾವಿರಾರು ವಿಷಯ ಮಾತಾಡಲಿ, ನೀವು ಒಂದೇ ವಿಷಯ. ನಾನು ನಕಾರಾತ್ಮಕ ಮಾತುಗಳಿಗೆ, ನನ್ನ ವಿರುದ್ಧವಾಗಿ ಬರುವ ತೆಗೆದ ಮಾತುಗಳಿಗೆ ಕಿವುಡ, ನಾನು ಕೇಳಲ್ಲ. ಆವಾಗ ಚೆನ್ನಾಗಿರ್ತೀರಿ, ಆವಾಗ ಸುಖವಾಗಿರ್ತೀರಿ, ಆವಾಗ ನೀವು ಬೆಳೆಯುತ್ತೀರಿ. ಹೌದಲ್ರಿ? ಈಗ ಎಕ್ಸಾಂಪಲ್ಸ್ಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು. ಕೆಲವೊಮ್ಮೆ ಚೆನ್ನಾಗೆಲ್ಲ ನಡೀತಾ ಇದೆ, ಮಸ್ತಾಗಿ. ಬಟ್ ನನಗೆ ಇಷ್ಟ ಆಗದಿರುವಂತ ಜನರು ಬಂದು ಕೊಂತಾರಂತಂದ್ರೆ ನಾನು ತುಂಬಾ ಗಲಿಬಿಲಿ ಆಗ್ಬೋದು. ಹೌದಲ್ಲ? ಈಗ ಚೆನ್ನಾಗಿ ನಡೀತಾ ಇದೆ, ಯಾಕೆ ನಮ್ಮ ರಾಜ ಅಂತ ಹಿಡ್ಕೊ, ಇನ್ನೊಬ್ರು ನಮ್ಮ ವಿರುದ್ಧ ಅವರು ಮಾತಾಡುವವರು ಮತ್ತೆ ಚಾಳಿ ಹೇಳುವವರು ನನಗೆ ಗೊತ್ತಿದೆ, ಆದ್ರೂ ಬಂದು ಕೊಂತರು. ಅವಾಗ ನಾನು ಗಲಿಬಿಲಿ ಆಗ್ಬೇಕು. ನಾನು ಯಾಕೆ ಗಲಿಬಿಲಿ ಆಗ್ಬೇಕು? ನಾನು ಕಿವಿಡಲ್ಲ ಹೇಳಿದನಲ್ಲ, ಆದ್ರೆ ಯಾಕೆ? ಸೊ ದಿಸ್ ಇಸ್ ನಮ್ಮ ಲಾಜಿಕಲ್ ಹೇಳುವುದಾದ್ರೆ ಇದು ನಮ್ಮ ಸೆನ್ಸಸ್. ಏನಂತಂದ್ರೆ ಇದು ಅಂಗಗಳು ಆ ತರ, ನಮ್ಮ ಭಾವನೆಗಳು ಆ ತರ ಒಂದು ಕೆಲಸ ಮಾಡ್ತಾವೆ. ಬಟ್ ಯೇಸು ಸ್ವಾಮಿಗಿಂತ ಹೆಚ್ಚಾದ ಒಂದು ಪವರ್ಫುಲ್ ಶಕ್ತಿ ಯಾವುದಿಲ್ಲ. ಈ ಶಕ್ತಿಗಿಂತ ಈ ಶಕ್ತಿ ನಮ್ಮನ್ನೇನ್ ಮಾಡ್ಬೇಕು, ಕವರ್ ಮಾಡ್ಬೇಕಾಗುತ್ತೆ. ಆವಾಗ ಮಾತ್ರ ಚೆನ್ನಾಗಿ ಬದುಕ್ತೇವ್ರಿ. ಇಲ್ಲಂತಂದ್ರೆ ಆಗೋದಿಲ್ಲ. ಯಾವನಿಸ್ತಾರೆ ಸ್ಪೆಷಲಿ, ವಯಸ್ಸದವರು ಸ್ಪೆಷಲಿ, ನೀವು ನಿಮ್ಮ ಲೈಫ್, ನಿಮ್ಮ ಮಕ್ಕಳ ಲೈಫ್ ನೀವು ನೋಡ್ಬೇಕಾಗುತ್ತದೆ. ಯಾರು ಅಕಸ್ಮಾತ್ ನಿಮ್ಮ ಮಕ್ಕಳ ಅಕಸ್ಮಾತ್ ಬಂದು ಮನೆ ಬಂದು ಸುಮ್ಮನೆ ಗಪ್ಪಾಗಿ ಹಂಗೆ ಕುಂತಿದ್ದಾರೆ ಅಂತಂದ್ರೆ ನೀವು ಆಲೋಚನೆ ಮಾಡ್ಬೇಕು, ಯಾಕೆ ಸುಮ್ಮನೆ ಕುಂತಿದ್ದಾರೆ.
ಈ ಯೌವನ ಸರಿ ಯಾಕೆ ಸುಮ್ಮ ಆಗಿಬಿಟ್ರು, ಚೆನ್ನಾಗಿದ್ದಾರಲ್ಲ ಯಾಕೆ ಆಗ್ಬಿಟ್ರು? ಸಿಟ್ ವಿತ್ ಪರ್ಸ್ನಲಿ ಕುತ್ಕೊಡ್ರಿ, ಮಾತಾಡಿ. ಆವಾಗ ಮಾತಾಡೋ ಮುಂದೆ ಒಂದು ಮಾತು ಗೊತ್ತಾಗತ್ತೆ. ನನಗೆ ಆ ಕಮಲಮ್ಮ ಅದಾಳಲ್ಲ, ನಾ ಕಾಲೇಜ್ ಹೋದಾಗ ಈ ವಿಷಯ ಎಲ್ಲ ಮಾತಾಡಿದ್ದಾರೆ, ಆ ವಿಷಯ ಇಟ್ಕೊಂಡು ನಾನು ಸುಮ್ಮ ಆಗ್ಬಿಟ್ಟಿನಿ. ಆವಾಗ ನೀವು ಮಾತಾಡ್ಬೇಕು, ಆ ಕಮಲ ಬಗ್ಗೆ ಯಾಕೆ ಟೆನ್ಷನ್ ಮಾಡ್ತೀಯ, ಬಿಡ್ಬಿಡು ಅಂತೇಳಿ. ಆವಾಗ ಅವರು ಹೊರಗಡೆ. ಸೇಮ್ ಥಿಂಗ್ ನಿಮ್ಗೆ ನಮಗೆ ಆಗಿರ್ತದೆ. ಡು ಯು ಥಿಂಕ್ ಆರ್ ನಾಟ್ ಥಿಂಕ್? ಅಟ್ಲೀಸ್ಟ್ ಒಬ್ರು ಏನಾದ್ರೂ ನಿಮಗೆ ರಶ್ ಆಗಿ ಮಾತಾಡಿದರೆ 3 ದಿನ 4 ದಿನ ಆ ಮಾತು ಹೋಗೋದಿಲ್ಲ. ಐ 100% ಐ ಪ್ರಾಮಿಸ್ ಯು. ಏನಾದ್ರು ಹೋಗಲ್ಲ. ಯಾಕೆ ಹೋಗಲ್ಲ? ಅದು ಹೋಗಕ್ಕೆ ಬಿಡ್ತಾ ಇಲ್ಲ, ಒಬ್ರು ಹೋಗಿಸ್ಕೊಡ್ತಾ ಇಲ್ಲ. ಯಾಕೆ? ನಾನು ಆಗ್ಲೇ ಕಿವಿಡ ಇರಲಿಲ್ಲ, ಚುರುಕ್ ಕಿವಿ ಮಾಡ್ಕೊಂಡು ಕೇಳ್ಬಿಟ್ಟೆ, ಅಲ್ಲೇ ಕಿವಿಡ ಆಗ್ಬಿಟ್ಟಿದ್ರೆ ಅದು ನನಗೆ ಹತ್ತುತ್ತಿರ್ಲಿಲ್ಲ. ಹೌದಲ್ರಿ? ಇನ್ನೊಂದು ವಿಷಯ ಹೇಳ್ತಾ ಇದ್ದೇನೆ. ಒಬ್ರು ನಿಮ್ಗೆ 100 ವಿಷಯ ಹೇಳ್ತಾ ಇದ್ದಾರೆ, ನೀವು ಆ ವಿಷಯ ತಗೊಂಡಿಲ್ಲ ಅಂತಂದ್ರೆ ಅದು ನಿಮ್ ಕೈಯಾಗ ಬರುತ್ತೆ. ಈಗ ನಾನು ಮೊಬೈಲ್ ಕೊಡ್ತಾ ಇದ್ದೀನಿ, ತಗೊಳ್ರಿ. ನೀವು ತಗೊಳ್ಬೇಡ್ರಿ, ತಗೊಳ್ರಿ ಅಮ್ಮ. ತಗೊಳ್ರಿ ಅಮ್ಮ, ತಗೊಳ್ರಿ ಗಿಫ್ಟ್ ಕೊಡಾತೇನೆ, ತಗೊಳ್ರಿ. ಕೊಡಕ್ಕಾಗತ್ತಾ? ಆದ್ರೆ ಒಬ್ರು ಚಾರಿ ಹೇಳ್ತಾ ಇದ್ದಾನೆ, ನೀನಿನ ತಲೆಯಾಗಿ ಇಟ್ಕೊಂಡಲ್ಲ ಅಂತಂದ್ರೆ ಆ ಚಾರಿ ನಿನಗೆ ಏನ್ ಮಾಡಕ್ ಆಗೋದಿಲ್ಲ. ಒಬ್ರು ಮಾತ್ರ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀನ್ ತಲೆಯಾಗಿ ತಗೊಳ್ಳೋದು ಅಂತಂದ್ರೆ ಏನ್ ಮಾಡಕ್ಕಾಗಲ್ಲ. ಅಮಾವಾಸ್ಯ ಯಾಕೆ ನಿನ್ ಮುಂದೆ ಮನೆ ಮುಂದೆ ಪೂಜೆ ಮಾಡಿದ್ರು ಸಹ ನೀನ್ ಹೋಗ್ಬಾರ್ದು ಅಂತೇಳಿ ನೀನ್ ನಮ್ಮದೇ ಇರುವುದಾದ್ರೆ ಯಾರಿಗೆ ಏನ್ ಮಾಡಕ್ ಆಗೋದಿಲ್ಲ. ಹಾಲೆಲೂಯಾ. ಬಟ್ ನೀವು ಆ ವಿಷಯಕ್ಕೆ ಕಿವಿಡುವುದಾದ್ರೆ ಅಲ್ಲೇ ಗಲಿಬಿಲಿ ಉಂಟಾಗುತ್ತೆ. ಬಿಲೀವ್ ಅಂತ ಪವರ್ಫುಲ್ ದೇವರ ನಾವು ನಂಬಿದ್ದೇವೆ. ಸೊ ನಮ್ಮ ಒಳ್ಳೇದಕ್ಕಾಗಿ ನಾವು ಕಿವಿಡರಾಗೋಣ. ನಕಾರಾತ್ಮಕ ವಿಷಯಗಳನ್ನ ನಾವು ಕೇಳಲೇಬಾರ್ದು. ಕೆಲವೊಂದು ಆಮೇಲೆ ಇಂಪಾರ್ಟೆಂಟ್ ವಿಷಯ ಹೇಳ್ತೇನೆ, ಕಿವಿಡ. ನಾನು ಆಗಿಲ್ಲ ಅಂತಂದ್ರೆ ಆ ನೆಗೆಟಿವಿಟೀಸ್ ಏನ್ ಮಾಡ್ತೈತಿ, ಒಬ್ಬರನ್ನ ಸಾಯಿಸಕ್ಕೆ ಒಂದು ಶಕ್ತಿ ಇದೆ ಆ ನೆಗೆಟಿವಿಟಿಯಲ್ಲಿ. ನಂಬ್ತಿರಲ್ಲ? ನೆಗೆಟಿವ್ ಒಂದು ಮಾತಿಗೆ, ನಕಾರಾತ್ಮಕ ಒಂದು ವಿಚಾರಕ್ಕೆ ನಿಮ್ಮನ್ನ ಸಾಯಿಸ್ಲಿಕ್ಕೆ ಕೆಪಾಸಿಟಿ ಇದೆ. ಸಾಯಿಸ್ಬೋದು. ಜನರು ಹುಚ್ಚರು ಹೆಂಗ ಆಗ್ತಾರೆ ಹುಚ್ಚ? ಒಂದು ವಿಷಯಕ್ಕೆ 10 ಸರಿ ದಿವಸದಲ್ಲಿ ಆಲೋಚನೆ ಮಾಡಿ 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 ಫಸ್ಟ್ ನಿದ್ದೆ ಕೆಟ್ಟೋಗತ್ತೆ. ನಿದ್ದೆ ಬರಲ್ಲ ಅಂತ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಅಪ್ಪ ತೆರೇಕ ಲಾಸ್ಟ್ ಏನಾಗ್ತದೆ ಗೊತ್ತ್ರಿ? ಫುಲ್ ಹುಚ್ಚರಾಗಿ ಹೋಗ್ಬಿಡ್ತಾರೆ. ಅದು ಯಾವಾಗ? ಯಾವ ಮಾತಿಗೆ ಆಲೋಚನೆ ಮಾಡಿದರು? ಒಬ್ರು ಹೇಳಿದರು, ಆ ಮಾತು ಬಗ್ಗೆ ಆಲೋಚನೆ. ಏನಂತೀರಿ? ಇವತ್ತು ನಾನು ನಿಮ್ಗೆ ಹೇಳ್ತಾರೆ, ನೀವು ರಾತ್ರಿ ಒಳ್ಳೆ ನಿದ್ದೆ, ನಿಮಗೆ ಸುಖ ನಿದ್ದೆ ಬೇಕಂತಂದ್ರೆ ಅದೆಲ್ಲ ಏನೇನು ದಿನ ಪೂರಾ ಕೇಳಿದಿರಲ್ಲ, ಅದು ಗಂಟು ಮುಂದೆ ಕೊಟ್ಟು ಬೆಂಕಿ ಸುಟ್ಟು ಹಾಕಿ ಆಮೇಲೆ ಮಲಗಿರಿ. ಇಲ್ಲಾಂದ್ರೆ 12 ಗಂಟೆಗೆ ಆ ಅಮ್ಮನೇ ನಿಮ್ಮ ಕಣ್ಣು ಮುಂದೆ ಬರ್ತಾಳೆ. ಕೆಲ್ಸಕ್ಕೆ ಹೋಗಿದೆ, ಒಂದು ಪರೋಟ ತಗೊಂಡು ಹೋಗಿದೆ, ಪರೋಟ ತಿನ್ನಿಸ್ಕೊಳ್ಳಿಲ್ಲ ಅಯ್ಯಪ್ಪ, ಕೊಂತೇನು ಪರೋಟ ತಿನ್ನಕ್ಕೆ ಬೈದು ಬಿಟ್ಲಲ್ಲ. ಅದೇ ಜ್ಞಾಪಕ ಬರುತ್ತೆ. ಏಸಪ್ಪ ವಾಕ್ ಇಲ್ಲಿದೆ ಗೊತ್ತಿಲ್ಲ, ಎಲ್ಲಿ ಹಿಂದೆ ಬಿದ್ದಿರ್ತೀವಿ, ಅದೆಲ್ಲ ಜ್ಞಾಪಕಿಲ್ಲ. ಆ ವಾರದ ಮೆಸೇಜ್ ಜ್ಞಾಪಕಿಲ್ಲ, ನಾನು ಕಿವಿಡ ಅಂತೀವಿ ಅದನ್ನು ಜ್ಞಾಪಕಿಲ್ಲ. ನನಗೆ ಹೆಂಗ ಮಾಡಿ ಎಲ್ಲ ನೋಡ್ತೀನಿ, ನನಗೂ ಟೈಮ್ ಸಿಗುತ್ತೆ. ನಾವು ತಂತಾನೆ ಮಾತಾಡ್ತೀವಿ ಹುಚ್ಚುಗಂತಲೇ. ನಿಜಾರಿ ಅಕ್ಕ ತಂತಾನೆ ಮಾತಾಡ್ತೇವೆ. ಬಟ್ ನಾನು ಹೇಳ್ತಾ ಇರೋದು, ಇಲ್ಲಿ ಏಸಪ್ಪ ಜೊತೆಗೆ ಈ ತರ ಮಾತಾಡಿದ್ದೀರಿ ರಾಗ್ಲಿ ರಾತ್ರಿ? ಏನಪ್ಪ 2 ಮಾತು ಮಾತಾಡಿದ್ರೆ ಬರುತ್ತೆ, ನಿದ್ದೆ ಬಂದು ಬಿಡ್ತದೆ. ಪ್ಲೀಸ್ ಕಿವಿಡರಾಗ್ರಿ, ಎಲ್ಲೋ ಹೋಗಿ ಬರ್ರಿ. ಕಿವಿಡ ಇರುವುದಾದ್ರೆ ರಾತ್ರಿ ಸುಖ ನಿದ್ದೆ ಮಲಗ್ತೀರಿ. ಮಸ್ತ್ ಬೆಳಗ್ಗೆ ಆರಾಮವಾಗಿ ಎದ್ದು 6 ಗಂಟೆ ಬಿಸಿ ಬಿಸಿ ಕಾಫಿ ಮಾಡಿ ಕುಡ್ಕೊಂಡು ಬೈಬಲ್ ಓದಿಕೊಂಡು ಸ್ನಾನ ಮಾಡಿಕೊಂಡು ಬ್ಯಾಗ್ ರೆಡಿ ಮಾಡಿಕೊಂಡು ಆರಾಮಾಗಿ ಬೇಕು ಹೋಗು. 4 ಗಂಟೆ ತನಕ ನಿದ್ದೆ ಹತ್ತುತ್ತಾ ಇಲ್ಲ ಅಂತಂದ್ರೆ ಯಾವುದೋ ವಿಷಯಕ್ಕೆ ನೀವು ಚುರುಕು ಕಿವಿ ಮಾಡಿರಿ, ಆ ವಿಷಯಕ್ಕೆ ಕಿವಿಡ ಆಗಬೇಕಾಗಿತ್ತು. ನಾನಂತೂ ಆದ ಕಾರಣಕ್ಕಾಗಿ ಬದುಕ್ತಾ ಇದ್ದೀನಲ್ಲ. ನೀವು ಬದುಕಬೇಕಾದ್ರೆ ಚೆನ್ನಾಗಿ ಬದುಕ್ತೀರಿ, ಎಲ್ಲರೂ ಬದುಕ್ತೀವಿ, ನಾನು ಬದುಕ್ತೀನಿ, ನೀವು ಬದುಕ್ತೀರಿ. ಬಟ್ ಈಗ ನಾನು ಹೇಳಲ್ಲ, ನೀವು ಯಾವ ರೀತಿಯ ಬದುಕ್ತಿದ್ರೆ ನಾನು ಯಾವ ರೀತಿಯಾಗಿ ಬದುಕ್ತಾ ಇದ್ದೀನಿ. ಬದುಕುದಲ್ಲಿ ಫರ್ಕ್ ಇದೆ, ಡಿಫ್ರೆಂಟ್ ಇದೆ.
ಹಾಲೆಲೂಯ, ಹಾಲೆಲೂಯ. ಓಕೆ, ಅದು ಸಾಯಿಸಕ್ಕೆ ಪವರ್ ಇದೆ, ಶಕ್ತಿ ಇದೆ. ಎಕ್ಸಾಂಪಲ್ಸ್ಗೆ ಯೇಸು ಸ್ವಾಮಿ ಶಿಷ್ಯರಲ್ಲಿ ಒಂದು ಶಿಷ್ಯ, ಆತಗೆ ರೊಕ್ಕ ತುಂಬ ಇಷ್ಟ. ನಮ್ಮ ಚರ್ಚಲ್ಲಿ ರೊಕ್ಕ ಎಷ್ಟು ಜನಕ್ಕೆ ಇಷ್ಟ ಹೇಳಿ? ರೊಕ್ಕ ಯಾರ್ಯಾರಿಗೆ ಇಷ್ಟ? ಎಲ್ಲರಿಗೂ ಇಷ್ಟ. ಎಷ್ಟು ನೀವು ಏನ ಭೇದ ಭಾವ ಇದ್ದೀರಿ, ನೀವು ಎಷ್ಟು ಪಕ್ಷಪಾತಿ ಜನರಿದ್ದೀರಿ. ನೀವು ಹಂಗೆ ಸಣ್ಣ ಮಕ್ಕಳು ಹಂಗೆ ಮಾತಾಡ್ತೀರಿ. ಇಬ್ರು ಬರ್ತಾರ ಶಾಲೆಯಿಂದ ರಿಸಲ್ಟ್ ತಗೊಂಡು ಬಂದು, ಪಾಸ್ ಆಗಿರಿ ಫೇಲ್ ಆಗಿರಿ ಅಣ್ಣ, आनंद फेल आ गया ना. अरे बाबू पूछ रहा तू फेल हुआ कि पास हुआ? वो क्या बोल रहा बात में? और रमेश भी फेल हो गया. वो पास हुआ फेल नहीं बोल रहा है, बोला वो रमेश भी फेल हो गया. क्यों? ನಾನೀಗ ಹೇಳುವಾಗರೆ ನಾವು ಏನಂತ ಏನ್ ಹೇಳ್ತೇನೆ, ನಾನು ಏನ್ ಹೇಳಿದೆ ಈಗ? ರೊಕ್ಕ ಯಾರಿಗಿಷ್ಟ? ಎಲ್ಲರಿಗೆ. ಅರೆ ನಾಳೆ ನಿಮಗೆ ಐತಲ್ಲ, ನಾನು ಕೇಳ್ತಾ ಇರೋದು ಎಲ್ಲರಿಗೆ ಇಷ್ಟ. ನನ್ಗೆ ಯಾರು ಗೊತ್ತು ಎಲ್ಲರಿಗೆ ನನಗೆ ಇಷ್ಟ ಇಲ್ಲ. ಹೆಂಗೆ ನನಗೆ ಜೋಡಿಸ್ತಾ ಇದ್ದೀರ ಅದ್ರಾಗ? ನನಗೆ ರೊಕ್ಕ ಇಷ್ಟ ಇಲ್ಲ, ನಿಮ್ಗೆ ಐತಲ್ಲ, ನೀ ಹೇಳ್ಬೇಕು ನನಗೆ ಇಷ್ಟ. ಈಗ ಹೇಳಿ, ರೊಕ್ಕ ಯಾರಿಗಿಷ್ಟ? ಬೆಲ್ಲಕ್ಕೆನ್ನು ಹೇಳಿಲ್ಲ, ಚಾಲೀಸರು ಸುಮ್ಮನೆ ಅಂತಾರೆ. ರೊಕ್ಕ ಯಾರಿಗಿಷ್ಟ? ನನಗಿಷ್ಟ. ಸೊ ಇದೇ ತರ ಯಾರಿಗಿಷ್ಟ ಆಗ್ಬಿಟ್ಟಿತ್ತು? ಯಹೂದ ಇಸ್ಕರಿಯೋತನಿಗೆ ಇಷ್ಟ. ಆಗ್ಲೇ ಖಜಾಂಚಿ ಇದ್ದ. ಆಮೇಲೆ ಆಫರ್ ಕೊಟ್ಟರು ಒಬ್ರು, ಯೇಸು ಸ್ವಾಮಿಗೆ ನಮ್ಮ ಕೈಯಾಗ ಕೊಟ್ಬಿಡಪ್ಪ, ಎಷ್ಟು ರೊಕ್ಕ ಕೊಡ್ತೇವೆ. ಹೌದು, ತಗೊಂಡ್ಬಿಟ್ಟ. ರೊಕ್ಕ ತಗೊಂಡ ನಂತರ ಎಲ್ಲ ಆತು. ಲಾಸ್ಟ್ ನೆಗೆಟಿವಿಟಿ ಹಿಡಿದಿತ್ತಪ್ಪ ಅವನಿಗೆ. ಆ ಮಾತು ಹಿಡಿದು ಬಿಟ್ಟಿತ್ತು ಯಾರಿಗೆ? ಯೇಸು ಸ್ವಾಮಿ ಶಿಷ್ಯನಿಗೆ, ಯೇಸು ಸ್ವಾಮಿ ಮುಟ್ಟವನಿಗೆ, ಯೇಸು ಸ್ವಾಮಿ ಅದ್ಭುತ ಕಣ್ಣಾನ ಕಿವಿಯಾಗಿ ಕೇಳು ನೋಡುವವನಿಗೆ. ಅವನೇ ಸತ್ತು ಹೋಗ್ಬಿಟ್ಟಂತಾರೆ. ನಾನು ನೀವು ಯಾವ ಕ್ಷೇತ್ರದ ಜನರಪ್ಪ? ಅವ್ರಿಗೆ ಎಷ್ಟು ಕೆಪಾಸಿಟಿ ಇರಬೇಕು, ನಮಗೆ ಎಷ್ಟು ಕೆಪಾಸಿಟಿ ಇರಬೇಕು. ಅವ್ರ ಕೆಪಾಸಿಟಿಗೆ ತಕ್ಕಂತೆ ನಮ್ಗೆ ಕೆಪಾಸಿಟಿ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕಾಗುತ್ತದೆ? ಒಂದು ನಕಾರಾತ್ಮಕ ವಿಷಯ ನಿಮ್ಮನ್ನ ಸಾಯಿಸಬಹುದು. ಜೀವಂತ ಎಕ್ಸಾಂಪಲ್ ಇದೆ. ಯಹೂದ ಇಸ್ಕರಿಯೋತ ಸಾಯ್ಬೇಕಂತಂದ್ರೆ ಅದಕ್ಕೆ ಕಾರಣ ಆ ಒಂದು ನಕಾರಾತ್ಮಕ ವಿಷಯ. ಏನಂತ ಹೇಳಿ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ. ಈ ಸಕಾರಾತ್ಮಕ ಪಾಯಿಂಟ್ ಯಾಕೆ ಬಂದಿಲ್ಲ? ತಪ್ಪು ಮಾಡಿದ್ದೇನೆ, ಏಸಪ್ಪ ಹತ್ರ ಹೋಗಿ ಕ್ಷಮೆ ಕೇಳ್ತೇನೆ, ಸ್ವಾಮಿ ನನ್ನನ್ನು ಕ್ಷಮಿಸಿ, ತಪ್ಪಾಯ್ತು, ದೇವ್ರಿಗೆ ಕ್ಷಮಿಸ್ತಾನೆ ಯಾಕೆ ಬರಲಿಲ್ಲ? ಅಷ್ಟು ಭಯಂಕರವಾಗಿ ನಕಾರಾತ್ಮಕ ವಿಷಯ ಅವ್ರ ತಲೆಯಾಗ ಹೊಂಟಿತ್ತು. ಲಾಸ್ಟ್ಗೆ ಆತ್ಮಹತ್ಯೆ ಮಾಡಿ ಸತ್ತು ಹೋಗ್ಬಿಟ್ಟ. ಇದಕ್ಕೆ ನಾನು ನಿಮ್ಗೆ ಎಕ್ಸಾಂಪಲ್ಸ್ ಹೇಳ್ತಾ ಇರೋದು. ಆ ನಕಾರಾತ್ಮಕ ವಿಷಯ ನಿಮ್ಮನ್ನ ಸಾಯಿಸಬಹುದು. ಕೆಲವರು ಮನೆಯಾಗ ಸೊಸೆಂದರು, ಕೆಲವು ಮನೆಯಾಗ ಯೌವನಿಷ್ಠರುಗಳು ಆತ್ಮಹತ್ಯೆ ಮಾಡಿ ಸಾಯ್ತಾರೆ. ಯಾಕೆ? ಅದೇ ಒಂದು ನಕಾರಾತ್ಮಕ ವಿಷಯ, ಅದೇ ಒಂದು ನಕಾರಾತ್ಮಕ ವಿಷಯ. ಕೆಲವು ಮಕ್ಕಳು ಒಂದು ದಿನ ಮನೆಗೆ ಬರಲ್ಲ. ಯಾಕೆ? ಏನಾದ್ರೆ ಮೇಲೆ ತೊಳಕ್ಕೆ ಹೋದರು, ಮೇಲೆ ಮಿರರ್ ಎತ್ತು ಬಿದ್ದು ಹೊಡೆದು ಹೋಯ್ತು, ಹೋದ್ರು ಹೊರಗಡೆ, ಸಾಯಂಕಾಲವರೆಗೆ ಬರಲಿಲ್ಲ. ಮಮ್ಮಿ ನೋಡ್ತಾರೆ, ಯಾರು ಹೊಡೆದ್ರ? ಅವ್ರ ಮಗರು ಫರಾರದ. ಅದು ನಕಾರಾತ್ಮಕ ವಿಷಯ. ನಾನು ಹೊಡೆದು ಬಿಟ್ಟೆ, ಮಮ್ಮಿ ಹೊಡ್ತಾರೆ, ನಾನು ಹೊಡೆದು ನನ್ನ ಮಮ್ಮಿ ಹೊಡ್ತಾರೆ. ಅದು ತೆಗೆದು ಹಾಕ್ಬಿಡಬೇಕು. ಅದೇ ವಿಷಯ ಕೆಲವೊಮ್ಮೆ ನಮಗೆ ನಿಮಗೆ ಇರ್ತೀವಿ. ನಾನು ಮಾಡಿಬಿಟ್ಟೆ. ನಕಾರಾತ್ಮಕ ವಿಷಯ ನಿಮ್ಮನ್ನ ಸಾಯಿಸಬಹುದು. ಈ ಎಕ್ಸಾಂಪಲ್ಸ್ಗೆ ನನಗೇನಾದ್ರೆ ಅನಾರೋಗ್ಯದ ತಿಳ್ಕೊರಿ. ಅದು ಅನಾರೋಗ್ಯ ಬಗ್ಗೆ ನಾನು ದಿವಸಕ್ಕೆ ಎಷ್ಟು ಸಲ ಆಲೋಚನೆ ಮಾಡಬೇಕು? ನಾವು ದಿವಸಕ್ಕೆ 24 ತಾಸಲ್ಲಿ ಎಷ್ಟು ಸಲ ಆಲೋಚನೆ ಮಾಡಬೇಕು ಅನಾರೋಗ್ಯ ಬಗ್ಗೆ? ಬಟ್ ನೀವೇನು ಮಾಡ್ತೇವೆ? ಏಡುವಾಗ, ಕುಂದರುವಾಗ, ಮಲಗುವಾಗ, ಕುಡಿಯುವಾಗ, ತಿನ್ನುವಾಗ ಅಯ್ಯೋ ಅಪ್ಪ. ಅರೆ ಸೇರಿ ನಾನು ಹೇಳ್ತಾ ಇರೋದು, ಅದೇ ಕಾಯಿಲೆ ಜ್ಞಾಪಕ ಮಾಡ್ತೀರಾ, ಅದೇ ಟೈಮ್ ಏಸಪ್ಪನೇ ಜ್ಞಾಪಕ ಮಾಡಿ ಕೊಡ್ರಿ. ದೇವ್ರಿ ನೀನು ಹೀಲರ್, ದೇವ್ರಿ ನೀನು ಒಂದು ಸ್ಟೋರಿ ಹೇಳ್ತೇನೆ. ಪಾಸ್ಟರ್ ಹೇಳಿದ ಹಾಗೆ ಒಂದು ಹಾಸ್ಪಿಟಲ್ಗೆ ಚಿಕ್ಕ ಹುಡುಗಿ ಅಡ್ಮಿಟ್ ಆದಾಗ ಆ ಅಮ್ಮಗೆ ಏನು ಗೊತ್ತು ಬಂತು? ಕ್ಯಾನ್ಸರ್ ಇದೆ. ಚಿಕ್ಕ ಹುಡುಗಿ ಕ್ಯಾನ್ಸರ್ ಇದೆ. ಆ ಹಾಸ್ಪಿಟಲ್ಗೆ ಹೋಗುವ ಪಾಸ್ಟರ್ ಹೋಗಿರ್ತಾನೆ, ಸ್ವಾರ್ಥ ಸಾಯ್ತಾರ. ಹಾಗೆ ಏನಾಯ್ತು? ಗೊತ್ತಿಲ್ಪ ಕ್ಯಾನ್ಸರ್ ಆಗಿದೆ ಅಂತ ಹೇಳ್ತಾರ, ಬೇಗನೆ ಸಾಯ್ತಲ್ಲ ಅಂತ ಹೇಳ್ತಾರೆ. ನೀ ಸಾಯಲ್ಲ ಪಾಸ್ಟರ್, ನೀ ಸಾಯಲ್ಲ. ಏನ ಏಸಪ್ಪ ನನಗೆ ಬದುಕಿಸ್ತಾನೆ, ಏಸಪ್ಪ ಹೇಳಿ ಪ್ರಾರ್ಥನೆ ಮಾಡು. ಹೌದಾ? ಬದುಕಿಸ್ತಾನೆ. ಹೌದು, ಪಕ್ಕ ಬದುಕಿಸ್ತಾನೆ. ಆವಾಗ ಆ ದಿವಸ ಏಸಪ್ಪ ನನಗೆ ಬದುಕಿಸ್ತಾನೆ. ಮಲಗುವಾಗಲೇ ಅಪ್ಪ ದೂರ ಬಂದ್ಕೊಂಡು ಆಡ್ತಾ ಇದ್ದಾನೆ. ಅಪ್ಪ ಎಲ್ಬಾ, ಯಾಕೆ ಆಡ್ತಾ ಇದ್ಯಾ? ನಿನಗೆ ಹೆಂಗೈತಲ್ಲ, ಏಸಪ್ಪ ಬದುಕಿಸ್ತಾನೆ. ಗೊತ್ತಾ
ಟ್ರೀಟ್ಮೆಂಟ್ ಅರ್ಧ ಪರ್ಧಕ್ಕೆ ಡಾಕ್ಟರ್ ಹಿಡ್ಕೋತಾರ. ಇವ್ರಿಗೆ ಏನಲ್ಲಪ್ಪ, ಕರ್ಕೊಂಡು ಹೋಗ್ರಿ ಮನೆಗೆ. ಈ ಮಗಳಿಗೆ ಏನಿಲ್ಲ, ಕ್ಯಾನ್ಸರ್ ಇಲ್ಲ, ವಾಸಿ ಆಗಿದೆ, ಮನೆಗೆ ಕರ್ಕೊಂಡು ಹೋಗ್ರಿ. ಆ ಕೇಳಿದ್ರು ಕಾರಣ ಗೊತ್ತಾ, ಆ ಹುಡುಗಿ ನಂಬಿಕೆಯಿಂದ ಹೇಳ್ತಿದ್ರು, ನನಗೆ ಏಸಪ್ಪ ಗುಣಪಡಿಸ್ತಾನೆ, ಏಸಪ್ಪ ಗುಣಸ್ತಾನೆ, ಏಸಪ್ಪ ಗುಣಸ್ತಾನೆ. ಅಕ್ಕ ಅದನ್ನ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ ಇದೆ, ಕ್ಯಾನ್ಸರ್ ಇದೆ, ಕ್ಯಾನ್ಸರ್ ಇದೆ, ಏಸಪ್ಪ ಅದ, ಏಸಪ್ಪ ನೋಡಿ. ಅದು ನಿಮ್ಮೆಗೆ ನೀವು ಯಾವ ತರ ಅದಕ್ಕೆ ಮಾಡಿ ಪ್ರಾರ್ಥನೆ ಮಾಡ್ತೀರಿ, ಯಾವ ವಿಷಯ ಜಾಸ್ತಿ ನೆನಪು ಮಾಡಿಕೊಂಡಿರ್ತೀರಿ, ಅದೇ ವಿಷಯ ನಿಮ್ಮ ಇವತ್ತಿನಿಂದ ನಾವು ಇದು ಇದೆ ಅಂತ ಹೇಳಿ ಮಾತಿಗೆ ಕೀಳಾಗೋಣ, ಬಟ್ ಏಸಪ್ಪ ಚುರುಕಾಗೋಣ. ಸರಿ? ಸೊ ರೈಟ್. ಇಲ್ಲಾಂದ್ರೆ ಏನ್ ಮಾಡ್ತೈತಿ, ನಿಮ್ಮನ್ನ ಸಾಯಿಸ್ಲಿಕ್ಕೆ ಸಹ ಒಂದು ಶಕ್ತಿ ಇದೆ. ಆಮೇಲೆ ಒಂದು ವಿಷಯ ಹೇಳ, ನೆಗೆಟಿವಿಟಿಯಲ್ಲಿ ಎಷ್ಟು ಪವರ್ ಇದೆ ಅಂತಂದ್ರೆ, ಎಕ್ಸಾಂಪಲ್ಸ್ಗೆ ಯಾರೊಬ್ರು ನೀವು ನನಗೆ 5 ವರ್ಷದಲ್ಲಿ, ಎಕ್ಸಾಂಪಲ್ಸ್ ಹೇಳ್ತಾ ಇರೋದು, 5 ವರ್ಷದಲ್ಲಿ ತುಂಬಾ ಉಪಕಾರ ಮಾಡಿದ್ದೀರಿ, ಬಟ್ ಒಂದು ದಿನ ಏನಾದ್ರೂ ಉಲ್ಟಾ ಪುಲ್ಟಾ ಆಯ್ತು. ಆವಾಗ ನಾನೇನ್ ಮಾಡ್ತೇನೆ ನೋಡ್ರಿ ಗೊತ್ತಾ, 5 ವರ್ಷ ನೀವೇನ್ ಮಾಡಿರಿ, ಒಳ್ಳೇದು ಎಲ್ಲ ಮರ್ತು ಬಿಟ್ಟು ಏನೇನು ಕೆಟ್ಟದು ಮಾಡಿದ್ರಿ ಎಲ್ಲ ತಂತಾನೆ ಬನ್ನಿ ತಂಗಿ, ಬರ್ರಿ. ಏನೇನು ಮಾಡಿದ್ರಿ ಎಲ್ಲಾ ವಿಷಯ ಏನಾಗುತ್ತದೆ, ನಮ್ಮ ಕಿವಿಯಾಗೆ ಬರ್ತದೆ, ನಮ್ಮ ತಲೆ ಆಗ ಬರ್ತದೆ, ನಮ್ಮ ಮನಸ್ಸಾಗ ಬರ್ತದೆ. ಬಟ್ ಇವತ್ತು ಒಂದು ಮಾತು ಹೇಳಲ್ಲ, ಒಂದು ಮಾತು ಹೇಳ ನಿಮಗೆ ಅವರು 100 ಉಪಕಾರ ಯಾಕೆ ಜ್ಞಾಪಕ ಆಗ್ತಾ ಇಲ್ಲ, 99 ಉಪಕಾರಗಳು ಯಾಕೆ ಜ್ಞಾಪಕ ಆಗ್ತಾ ಇಲ್ಲ? ಹಾಗಾದ್ರೆ ನೋಡಿ, ಸಕಾರಾತ್ಮಕದಲ್ಲಿ ಮತ್ತೆ ನಕಾರಾತ್ಮಕದಲ್ಲಿ ಎಷ್ಟು ವ್ಯತ್ಯಾಸ ಇದೆ. 99 ಸಕಾರಾತ್ಮಕ ವಿಷಯಕ್ಕೆ ಒಂದೇ ನಕಾರಾತ್ಮಕ ವಿಷಯ ಏನ್ ಮಾಡ್ತಾ ಇದೆ. ಅದಕ್ಕೆ ಅಲೋ ಮಾಡೋರು ಯಾರು, ಅನುಮತಿ ಕೊಡುವವರು ಯಾರು? ನಾನೇ. ಈಗ ನೀವೇ ಹೇಳಿ, ನಮ್ಮ ವರ್ಷಿಪ್ ಟೀಮ್ ಇದ್ದೇವೆ, ನಾವು 5 ಜನರಿದ್ದೇವೆ. 100 ಜನರು ಬಂದವರು ಎಲ್ಲರಿಗೆ ದೆವ್ವದಿ ತಿಳ್ಕೊರಿ, ಯಾರು ಗೆಲ್ತಾರೆ ಹೇಳಿ? ಯಾರು ಗೆಲ್ತಾರ? ವಾಟ್ಸಪ್ ಟೀಮ್ನವರು. ಕಾರಣ ಗೊತ್ತಾ, ನಮ್ಗೆ ಯಾವ ವಿಷಯ ತುಂಬಿದೆ? ಸಕಾರಾತ್ಮಕ ವಿಷಯ ತುಂಬಿದೆ, ಆಮೇಲೆ ದೇವರ ಪವರ್ ತುಂಬಿದೆ. ಅವ್ರೇನಿದ್ರೆ ಎಲ್ಲ ನಕಾರಾತ್ಮಕ ವಿಷಯ ತುಂಬಿದೆ, ದೆವ್ವಗಳಾಗಿ. ಸೊ 5 ಜನರು ನೋಡಿ, 100 ಜನರಿಗೆ ಭಾರಿ ಅವರನ್ನ ಸೋಲಿಸ್ಬೋದು. ಸೇಮ್ ಥಿಂಗ್, 99 ಒಳ್ಳೇದು ಮರ್ತು ಬಿಟ್ಟು ಒಂದೇ ಒಂದು ಏನಾದ್ರೆ ಅಕಸ್ಮಾತ್ ಪಾಪ ಗೊತ್ತಿಲ್ಲಂಗೆ ತಪ್ಪು ಮಾಡ್ಲಿಕ್ಕೆ ಲಿಸ್ಟ್ ಬರ್ತದೆ. ಹೌದು, ಬುಧವಾರ ದಿನ ಹಂಗಿಡಿದ್ರು, ಆಹಾ ಈಗ ಗೊತ್ತಾಯ್ತು ಅವರು ಅದಕ್ಕೆ ಈ ತರ ನನ್ನ ಜೊತೆ ಮಾತಾಡಿದರು, ಈಗೆಲ್ಲ ಫ್ಲಾಸ್ ಆಗ್ತಾ ಇತ್ತು. ಊರಿ ಈಗ ಗೊತ್ತಿತ್ತು, ಮೊನ್ನೆ ಫೇಸ್ದಾಗ ಹಿಡಿದು ಹೇಳಿಲ್ಲ, ಅವತ್ತು ಫ್ಲಾಸ್ ಆಗಿಲ್ಲ, ಈಗೆಲ್ಲ ಫ್ಲಾಸ್ ಆಗ್ತಾ ಇದೆ. ಅವತ್ತು ಪ್ರೇಯರ್ಗೆ ಕರೆದೆ ಬರ್ಲಿಲ್ಲ ಲಕ್ಕಿ, ಅದೇ ದೇಶಕ್ಕೆ ಬರ್ಲಿಲ್ಲ. ಅವತ್ತು ನಾನು ಇದು ಊಟ ಮಾಡುವ ಮುಂದೆ ನನಗೆ ಇನ್ನೊಂದು ಪೀಸ್ ಹಾಕ್ಲಿಲ್ಲಲ್ಲ, ಅದೇ ಒಂದು ಕಾರಣ ಇತ್ತು. ಈಗ ನೋಡಿ, ಈಗ ಎಷ್ಟು ಬಂದವ್ರು 99 ಮರ್ತ್ಬಿಟ್ಟೆ ಒಂದು ತಪ್ಪಿಗೆ. ಈಗ ಒಂದು ಸಕಾರಾತ್ಮಕ ವಿಷಯಕ್ಕೆ ನಕಾರಾತ್ಮಕ ಬಂದು 99 ಮೇಲೆ ಅಧಿಕಾರ ತೋರಿಸಿ, ಆಗಲೇ ಒಂದಿತ್ತು, ಈಗ 100% ನಕಾರಾತ್ಮಕ ಆಯ್ತು. ಈಗ ಮನುಷ್ಯ ಏನಾಗ್ಬೇಕು? ಸಾಯ್ಬೇಕು, ಇಲ್ಲಂದ್ರೆ ಬಿಟ್ಟು ಹೋಗ್ಬೇಕು, ಇಲ್ಲಂದ್ರೆ ಅವ್ರ ಜೊತೆ ಸೇವಾತ್ ಬಿಟ್ಬಿಡು. ನೀವೇ ಹೇಳ್ರಿ, ನಾನೊಬ್ಬ ಕಿವುಡ ಆಗ್ಬೇಕು ಅಲ್ಲ? ಆಗ್ಬೇಕು? ಆಗದೆ ಹೇಳೋಣ, ನಾನೊಬ್ಬ ಕಿವುಡ. ಇನ್ನೂ ಬಾಯಿ ಬಿಚ್ತಾ ಇಲ್ಲಪ್ಪ ನೀವು, ಇನ್ನೂ ಬಾಯಿ ಬಿಚ್ತಾ ಇಲ್ಲ. ಪರವಾಗಿಲ್ಲ, ಇಟ್ಕೋರಿ, ನಿಮ್ಮ ಹೃದಯದಲ್ಲಿ ಇಟ್ಕೋರಿ. ದೇವ್ರಿಗೆ ಲೆಕ್ಕ ನೀವೇ ಕೊಡಿ. ನಾನಂತ 2 ಕೈ ಮೇಲೆ ಹಾಕ್ತೆ, ಸಪ್ಪ ಇನ್ನು ಮೇಗೆ ಎಲ್ಲ ನಕಾರಾತ್ಮಕ ವಿಷಯಕ್ಕೆ ನನ್ನ ಪೂರ ಶಿಗ್ಗಾಂವ್ ಚರ್ಚ್ ನನ್ನ ವಿರುದ್ಧವಾಗಿ ಮಾತಾಡಲಿ, ಆದರೂ ಒಂದೇ ಒಂದು ವಿಷಯ ಹೇಳ್ತೀನಿ ಸ್ವಾಮಿ, ಇದು ಎಲ್ಲ ಇವ್ರ ಮಾತಿಗೆ ನಾನೊಬ್ಬ ಕೂಡ ಆಮೇಲೆ ಅಂದಿಲ್ಲ ನೀವು. ಓಕೆ, ಆಮೇಲೆ ನಾವು ನೋಡ್ತಾ ಇದ್ದೇವೆ. ಸೊ ನಾನು ಇವತ್ತೆಲ್ಲ ಬಹಳ ಗಮನ ಇಡಬೇಕಾಗುತ್ತದೆ, ನಾನು ಯಾವ ವಿಷಯಕ್ಕೆ ಕಿವುಡ ಆಗ್ಬೇಕು. ನಾನು ನಿಮ್ಗೆ ಹೇಳಿದ್ದೇನೆ, ಎಸ್ಪೆಷಲಿ ನಕಾರಾತ್ಮಕ ವಿಷಯಗಳು. ವಾಕ್ಯ ತಂಗಿ ಓದಿದ್ದಾರೆ. ಏನು ವಾಕ್ಯ ಓದಿದ್ದಾರೆ ಅಂತಂದ್ರೆ, ಒಬ್ಬ ಅಧಿಪತಿ ಸಭಾಪತಿ, ಓಕೆ ಬರಿಮ್ಮ, ಒಬ್ಬ ಸಭಾಪತಿ ಅವ್ರ ಮಗಳ ಅನಾರೋಗ್ಯದಲ್ಲಿ ಇದ್ದಾಳೆ.
ಹೌದಲ್ಲ? ಇದಾರಲ್ಲ, ಸಾಯಕೊಂದು ಪರಿಸ್ಥಿತಿ ಬಂದುಬಿಟ್ಟಿದೆ. ಆಮೇಲೆ ಅಧಿಪತಿ ಓಡ್ ಬರ್ತಾನೆ, ಹಂಗಂಗಾಗಿದೆ ಸ್ವಾಮಿ, ನನ್ನ ಮಗಳು ಸಾಯ್ಲಿಕ್ಕಿದ್ದಾಳೆ, ಬಂದು ಸ್ವಲ್ಪ ಏನಾದ್ರೂ ಮಾಡಿ. ಆಯ್ತು, ಅಷ್ಟದೊಳಗೆ ಇನ್ನೊಬ್ಬ ಬಂದಿರ್ತಾರೆ, ನಿನ್ನೆ ನಾವು ನೋಡಿದ್ದೇವೆ. ಸ್ವಲ್ಪ ಈ ಕಡೆ ದೇವರು ಹೋಗಿರ್ತಾರೆ. ಸ್ವಲ್ಪ ಹೊತ್ತಾತು, ಇನ್ನೊಬ್ರು ಸೇವಕರು ಬರ್ತಾನೆ. ಏನಂತ ಹೇಳಕ್ಕೆ, ಓ ಸ್ವಾಮಿ, ಅಧಿಪತಿ, ಯೇಸು ಸ್ವಾಮಿಗೆ ಈಗ ಕಷ್ಟ ಕೊಡಕ್ಕೆ ಹೋಗ್ಬೇಡ. ಏನಾಯ್ತು? ನಿನ್ನ ಮಗಳ ಸತ್ತೋಗಿದ್ದಾಳೆ, ಗುರುವಿಗೆ ಕಷ್ಟ ಕೊಡಬೇಡ. ಆವಾಗ ಏನಾಗಿದೆ ಗೊತ್ತಾ? ಆ ಅಧಿಪತಿ ಮಾತಾಡೋದಕ್ಕಿಂತ ಮುಂಚಿತವಾಗಿ ನನ್ನ ಯೇಸು ಸ್ವಾಮಿ ಮಾತಾಡ್ತಾನೆ. ಏನ್ ಮಾತಾಡ್ತಾರೆ ಗೊತ್ತಾ? ಆ ಹುಡುಗಿ ಪಪ್ಪ ಏನಾದ್ರೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿನೇ ಮಾತಾಡ್ತಾ ಇದ್ದಾನೆ. ಇವತ್ತು ನಾನು ನಿಮ್ಗೆ ಹೇಳಿಕೊಳ್ಳ, ನಿಮ್ಮದೊಳಗಡೆ ಇರುವತಕ್ಕಂಥ ಸಮಸ್ಯೆಗಳು, ಸೋದನೆಗಳು ನಿಮಗೆ ಕಷ್ಟ ಕೊಡುವುದಕ್ಕಿಂತ ಮುಂಚಿತವಾಗಿ, ಅವು ಸಮಸ್ಯೆಗಳು ಮಾತಾಡೋದಕ್ಕಿಂತ ಮುಂಚಿತವಾಗಿ ಅಕಸ್ಮಾತ್ ಯೇಸು ಸ್ವಾಮಿ ನಿಮ್ಮ ಪರವಾಗಿ ನಿಂತು ಮಾತಾಡಬೇಕಂತಂದ್ರೆ ನೀವು ನಕಾರಾತ್ಮಕ ವಿಷಯ ಕೊಡೋಣ. ಈಗ ನಾನು ಹೇಳ್ತಾ ಇರೋದು, ಆ ಅಧಿಪತಿ ಮಾತಾಡಬಹುದಾಗಿತ್ತು, ಆದರೆ he was waiting to Jesus Christ. Lord, ನೀನೇನಾದ್ರೂ ಮಾಡಬೇಕು, ನನ್ನ ಮಗಳು ಸತ್ತೋಗಿದ್ದಾಳೆ, ನಿನ್ನ ಹತ್ರ ಬಂದಿದೆ, ಏನಾದ್ರೂ ಮಾಡಬೇಕಾಗಿತ್ತು. ದೇವರಿಗೆ ವೇಟ್ ಮಾಡ್ತಾ ಇದ್ದಾನೆ. ಈಗ ಸತ್ತಾಳೆ, ನನಗಂತಾರೆ ಬಿಸ್ಲಿಕ್ಕೆ ಬರಲ್ಲ, ಏಸಪ್ಪನೇ ಮಾತಾಡ್ಲಿ. ಹಂಗಾಗಿ ಅವ್ರ ನಂಬಿಕೆಯನ್ನು ನೋಡಿ ಏಸಪ್ಪ ಹೇಳ್ತಾರೆ, ನನ್ನ ಮಗನೇ ಹೆದರಬೇಡ, ನಂಬಿಕೆ ಮಾತ್ರಲಿ, ನಡಿ ಹೋಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಮಾತಾಡೋದಕ್ಕಿಂತ ಮುಂಚಿತವಾಗಿ ಏಸಪ್ಪಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ರಿ. ನೀವು ಯಾವ್ದನ್ನ ವಿಷಯ ಮಾಡೋದಕ್ಕಿಂತ ಮುಂಚಿತವಾಗಿ ಏಸಪ್ಪಕ್ಕೆ ಮಾಡಿಕ್ಕೆ ಅವಕಾಶ ಕೊಡ್ರಿ. ನೀವು ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚಿತವಾಗಿ ಏಸಪ್ಪಕ್ಕೆ ನಿಮ್ಮ ಎಕ್ಸಾಮ್ದಲ್ಲಿ ಬರಬೇಕಂತ ಇನ್ವಿಟೇಷನ್ ಮಾಡ್ರಿ. ನೀವು ಓದೋದಕ್ಕಿಂತ ಮುಂಚಿತವಾಗಿ ಏಸಪ್ಪನಿಗೆ ಬುದ್ಧಿ ಜ್ಞಾನ ಕೊಡಿ ಅಂತ ನೀವು ಇನ್ವೈಟ್ ಮಾಡ್ಬೇಕು. ನಿಮ್ಮ ಮನೆ ಏನೇ ಕಟ್ಟುವುದಕ್ಕಾದ್ರೆ ನೀವು ಕಟ್ಟೋದಕ್ಕಿಂತ ಮುಂಚಿತವಾಗಿ ಏಸಪ್ಪಗೆ ಕೊಡಿಸುವ, ನೀವೇ ಕಟ್ಟಿಕೊಡಿ. ಅಲ್ಲಿ ಏಸಪ್ಪ ಅದ್ಭುತವನ್ನು ಮಾಡ್ತಾನ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ಏಸಪ್ಪ ಏನ್ ಮಾಡ್ತಾನೆ, ಕರ್ಕೊಂಡು ಹೋಗ್ತಾರೆ. ತುಂಬಾ ಜನ ಅಳ್ತಾ ಇದ್ದಾರೆ, ಅಳ್ತಿರ್ಬೇಕು, ಚಿರಾಡ್ತಿರ್ಬೇಕು. ಏನಾದ ಸಣ್ಣ ಹುಡುಗಿ ಏಸಪ್ಪ ಹೇಳ್ತಾನೆ, ಆಯ್ತು ನನಗೆ ಗೊತ್ತಿದೆ ಹೆಂಗ್ ಮಾಡ್ಬೇಕಂತೇಳಿ. ಯಾಕೆ, ಯಾರ ಸಲುವಾಗಿ ಅದ್ಭುತ ಮಾಡಿಗೆ ಸಪ್ಪ ಹೋಗಿದ್ದಾನೆ? ಯಾರ ಸಲುವಾಗಿ? ಆ ಡ್ಯಾಡಿ ಬಂದಿದ್ದಾರಲ್ಲ, ಆಮೇಲೆ ಡ್ಯಾಡಿ ಅಪ್ಪ ಏಸಪ್ಪಗೆ ಬಿಟ್ಟು ಹೋಗಿಲ್ಲ. ಆಯ್ತಪ್ಪ, ನನ್ನ ಮಗಳು ಸತ್ತೋದ್ಲು, ಓಡಿ ಹೋಗಿ ಹತ್ತುಕೊಂಡು ಹೋಗಬಹುದಾಗಿತ್ತು. ಬಟ್ ಇವನು ನಕಾರಾತ್ಮಕ ಮಾತಕ್ಕೆ ಏನಾಗ್ಬಿಟ್ಟಿದನು? ಇನ್ನೊಬ್ರು ಆಳು ಬಂದು ಹೇಳ್ತಾನೆ, ನನ್ನ ಮಗಳು ಸತ್ತು ಹೋಗಿದ್ದಾಳೆ. ಇವನು ಕೇಳಿರ್ಬಹುದು, ಆದ್ರೆ ಏನಾಗ್ಬಿಟ್ಟ? ಕಿವುಡ. ಹಲ್ಲೆಲೂಯಾ. ಯೇಸು ಸ್ವಾಮಿ ಸಹ ಕೇಳಿರಬಹುದು, ಆದ್ರೆ ನನ್ನಪ್ಪ ನಿಮ್ಮಪ್ಪ ಯೇಸು ಸ್ವಾಮಿ ಸಹ ಆ ಆಳು ಬಂದು ಒಂದು ಮಾತು ಹೇಳ್ತಾ ಇದ್ದಾನೆ. ಆ ಮಾತಿಗೆ ಸಪ್ಪ ಸಹ ಏನಾಗ್ಬಿಟ್ಟ? ಕಿವಿಡ. ಯೇಸು ಸ್ವಾಮಿ ನಕಾರಾತ್ಮಕ ಮಾತುಗಳಿಗಾಗಿ ಕಿವಿಡ ಆಗ್ತೇನೆ ಅಂತಂದ್ರೆ ನಾನು ನೀವಂತೂ ಫುಲ್ ಕಿವಿಡನ ಆಗ್ಬಿಡ್ಬೇಕು. ಆವಾಗ ಹೋಗ್ತಾನೆ. ಅದ್ಭುತ ಆಗತ್ತಲ್ಲ. ಅಕಸ್ಮಾತ್ ಆ ತಂದೆ ಅಲ್ಲೇ ನಂಬಿಕೆಯನ್ನ ಬಿಟ್ಟು ಆ ಮಾತನ್ನ ಕೇಳಿಕೊಂಡು ಓಡ್ ಹೋದ್ರೆ ಏನಾದ್ರೂ ಅದ್ಭುತ ಆಗ್ಬೋದಾಗಿತ್ತ? ಆಗ್ತಿರ್ಲಿಲ್ಲ. ದಯಮಾಡಿ ಏಸಪ್ಪನ ಬೆಳಕಿ ಹೋಗಬೇಡ್ರಿ. ನೀವು ನಕಾರಾತ್ಮಕ ವಿಷಯಗಳನ್ನ ಕೇಳಕ್ಕೆ ಹೋಗ್ಬೇಡ್ರಿ. ಮದುವೆ ಆಗ್ತಾ ಇಲ್ಲ, ಪರವಾಗಿಲ್ಲ. ಏನಾದ್ರೂ ಜನರು ಮಾಡ್ತಾ ಇದ್ದಾರೆ, ಪರವಾಗಿಲ್ಲ, ಕಿವಿ ಹಾಕಕ್ಕೆ ಹೋಗ್ಬೇಡ್ರಿ. ಜಾಬ್ ಸಿಗ್ತಾ ಇಲ್ಲ, ಪರವಾಗಿಲ್ಲ, ಒಬ್ರು ಮಾತು ಕೇಳಕ್ಕೆ ಹೋಗ್ಬೇಡ್ರಿ. ದೇವರನ್ನೇ ಕಾಯ್ತಾ ಇರ್ರಿ. ದೇವರೇ ಒಂದು ದಿನ ಏನ್ ಮಾಡ್ತಾನೆ ಗೊತ್ತಾ? ಈಗ ಬಾ ಮಗನ, ಎಲ್ಲಿತ್ತು ನಿನ್ನ ಸಮಸ್ಯೆ ತೋರ್ಸು. ಆ ಅಪ್ಪನ ಸಮಸ್ಯೆ ಎಲ್ಲಿತ್ತು? ಮಗನ ಸತ್ತು ಹೋಗಿದ್ದು. ವಿಡೈತಲ್ಲ, ಟೈಮಿಗೆ ವೇಟ್ ಮಾಡಿ ಏಸಪ್ಪ ಕಡೆಗೆ ನೋಡಿ. ನಾನಂತೂ ಅರ್ಜಿ ಹಾಕಿದ್ದೇನೆ, ಏನಾದರೂ ಉತ್ತರ ಬರಲಿ, ದೇವರು ಉತ್ತರ ಕೊಟ್ಟೇ ಕೊಡ್ತಾನೆ. ಆವಾಗ ಟೈಮ್ ಬಂದಾಗ ನೀವು ಎಲ್ಲೋ ಅಕಸ್ಮಾತ್ ಮಲಗುವುದಾದ್ರೂ ಸಹ, ನೀವು ಯಾವ್ದು ಕೆಲಸಕ್ಕೆ ಬ್ಯುಸಿ ಆಗುವುದಾದ್ರೂ ಸಹ ದೇವರ ರಿಂಗ್ ಮಾಡ್ತಾನೆ. ಹಲೋ,
ರೇಣುಕಮ್ಮ ಎಲ್ಲಿದೆ? ನನ್ನ ಮೊಮ್ಮಗನಿಗಾಗಿ ಹುಡುಗರಲ್ಲಿನೇ ಒಳ್ಳೆ ಸ್ಕೂಲ್ ನಾನು ಸದ್ಯ ರೆಡಿ ಮಾಡಿದ್ದೇನೆ. ಸೀಟ್ ಕಡಿಮೆ ಆಗ್ತಾ ಇದೆ, ಸೀಟ್ ಸಿಗಲ್ಲ, ಅವಾಗ ಓಡಿ ಹೋಗ್ಬೇಕು ನೀವು. ಅವಾಗ ಸೀಟ್ ಸಿಗುತ್ತೆ, ಎಲ್ಲದಕ್ಕಿಂತ ಪರ್ಫೆಕ್ಟ್ ಆಗಿ ಕೆಲಸ ಆಗುತ್ತೆ. ಹಾಲೆಲೂಯಾ ಅಂದಿಲ್ಲ? ಹಾಲೆಲೂಯಾ. ವೇಟ್ ವೇಟ್ ವೇಟ್. ನಮ್ಮ ಯೇಸು ಸ್ವಾಮಿ ಕಿವಿದು ಕೇಳ್ತಾ ಇದ್ದಾನೆ, ಕಣ್ಣದು ನೋಡ್ತಾ ಇದ್ದಾನೆ, ಭಾವನೆದು ನಿಮ್ಮ ಪೇನ್ ಅನುಭವಿಸ್ತಾ ಇದ್ದಾನೆ. ವಿ ಶುಡ್ ವೇಟ್. ಈಗ ಅದ್ಭುತ. ಸರಿ, ಈಗ ಯೇಸು ಸ್ವಾಮಿ ಬಂದಿರೋದು ಯಾವ ಉದ್ದೇಶಕ್ಕಾಗಿ? ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳ್ತೇನೆ. ಮೋಸೆ ಎಲ್ಲ ಜನರ ವಿರುದ್ಧವಾಗಿ ಮಾತಾಡಿದರು, ಬಟ್ ಕಿವುಡಾದ. ದೇವರ ಮುಂದೆ ಹೋಗ್ತಾನೆ. ನನಗೆ ಗೊತ್ತಿಲ್ಲ, ಇವರನ್ನು ಸಾಯಿಸ್ಬೇಡಪ್ಪ. ಅವ್ರ ಮಾತು ಕೇಳಿ ಇವನು ಹುಚ್ಚಾಗಬೇಕಾಗಿತ್ತಪ್ಪ. ಎಷ್ಟು ಮಾಡೇನಿ, ಎಷ್ಟು ವರ್ಷ, 40 ವರ್ಷ ಏನೇನು ಮಾಡೇನಪ್ಪ, ಹೆಂಗೆ ಮಾತಾಡ್ತಿರಪ್ಪ. ಬಟ್ ಕಿವುಡಾದ. ಆಮೇಲೆ ಯಾರದಾರ ನೋಡಿ, ಬರ್ತಿಮಾಯಿ ಗೊತ್ತಲ್ಲ? ಆಗ್ಲೇ ಕಿವುಡ ಇದ್ದ, ಅದಕ್ಕೆ ಕುರುಡ ಇದ್ದ. ಅದಕ್ಕೆ ನೀವು ಮಾತಾಡ್ರಿಪ್ಪ. ಆ ಬರ್ತಿಮಾಯಿನಾಗಿದ್ದ, ಕಿವುಡ ಇರಲಿಲ್ಲ, ಕುರುಡ ಇದ್ದ. ಆದ್ರೂ ಒಂದು ವಿಷಯಕ್ಕೆ ಕಿವುಡ ಆದ. ಯಾವ ವಿಷಯಕ್ಕೆ? ಏಸಪ್ಪ ಕರೆಯುವ ಮುಂದೆ ಸುಮ್ಮನೆ ಕುದರು. ಯಪ್ಪ, ನೀ ಕಣ್ಣೆ ಕಾಣಲ್ಲ, ನೀ ಹೋಗಿ ಏನೆಸಪ್ಪ ಕೇಳಲ್ಲ. ನಾನು ಇವತ್ತು ಬಹಳ ಜನ ಕೇಳಿ ಸಾಕೈತು. ಏನೋ ಜೋರಾಗಿ ಹೋಗ್ತಾರೆ. ನಾನು ನಿಮ್ಗೆ ಹೇಳ್ತಾ ಇರೋದು, ಯಾವಾಗ ನಿಮ್ಗೆ ನೆಗೆಟಿವಿಟಿ ಮಾತಾಡ್ತಾರ ಅವಾಗ ನೀವು ಜೋರಾಗಿ ಪ್ರಾರ್ಥನೆ ಮಾಡ್ತೀರಿ, ನಿಮ್ಗೆ ಪ್ರಾರ್ಥನೆ ದಪ್ಪ ಆಗಿ ಬಿದ್ಬಿಡ್ತೀರಿ. ಅಲ್ವೋ? ಏನಾಗ್ತಾ ಇದೆಯಾ? ನಿಮ್ಮ ಪ್ರಾರ್ಥನೆ ಸ್ತೋತ್ರದ ಲೆವೆಲ್ ಇನ್ಕ್ರೀಸ್ ಮಾಡಬೇಕು. ನಾನು ಲೆವೆಲ್ ಹೇಳಿದಲ್ಲ ಮೊನ್ನೆ, ಆ ಲೆವೆಲ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು, ಹೊರತು ಕಮ್ಮಿ ಆಗ್ಬಾರ್ದು. ಓಕೆ, ಇವಾಗ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಲಾಜರ್ ಅವ್ರ ಅಕ್ಕ ತಂಗಿದ್ರು, ಸತ್ಯಸಂಧ ಆಗಿತ್ತು. ಆದ್ರೆ ಸ್ವಲ್ಪ ಶುದ್ಧೀಕರಿಸ್ತಾರ. ಬಾಪ ನೋಡು ಸತ್ತೋಗ. ಅಲ್ಲಿ ಹೋದ್ಮೇಲೆ ಜನರು ಏನೋ ಯಾಕೆ ಕರೆಸ್ತಾ ಇದೀಯಾ, ಸಮಾಧಿ ಇಟ್ಬಿಟ್ರಪ್ಪ, ಏನಾಕತ್ತೆ ಅಂತೇಳಿ. ಆವಾಗ ಯೇಸುಸ್ವಾಮಿ ಹೋಗಿ ಏನಾದ್ರೂ ಹೇಳಿ, ಶಿಷ್ಯರೇ ಹೇಳ್ತಿದ್ರಪ್ಪ, ಹೆಂಗದಾನೆ ಯೇಸುಸ್ವಾಮಿ 4 ದಿನ ಇತ್ತು. ಯೇಸುಸ್ವಾಮಿ ಯಾರ ಮಾತು ಕೇಳಿಲ್ಲ, ಶಿಷ್ಯರ ಮಾತು ಕೇಳಿಲ್ಲ. ಯೇಸುಸ್ವಾಮಿ ತಾ ಕಿವಿ ಆಗಿದ್ದಾನೆ, ಯಾರು? ಶಿಷ್ಯ ಮಾತು ಕೇಳುವುದಕ್ಕಾಗಿ. ಹಾಗಾಗಿ ಹೋಗಿ ಅದ್ಭುತ ಆಗಿಲ್ಲ. ನಾನು ಕಿವುಡಾಗುತ್ತೆ, ನನಗೆ ಲಾಸ್ ಆಗತ್ತೆ, ಲಾಭ ಆಗತ್ತೆ. ಕಿವುಡ ಆಗೋಣ. ಓಕೆ, ಆಮೇಲೆ ನಾವು ನೋಡ್ತೇವೆ. ಆಮೇಲೆ ಕಾಲೇಬ್ ಮತ್ತೆ ಜೋಸುವ, ಎಷ್ಟು ಜನರು? ಬಾಳ ಜನ ಅಯ್ಯಪ್ಪ ಆಗಲ್ಲ ಗೆಲ್ಲಕ್ ಆಗಲ್ಲ. ಬಟ್ ಇವ್ರಿಗೆ ಏನಾದ್ರು ಗೊತ್ತಾ? ಆರಾಮ್ ಗೆಲ್ಬಹುದು. ಗೆದ್ದಿರಲ್ಲ. ಅದ್ಭುತ ಆಗುತ್ತೆ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ವಿಷಯಗಳನ್ನ ಯಾವ ತರ ನೋಡ್ತಾ ಇದ್ದೀರಾ? ಆ ವಿಷಯ ಕೇಳುವುದಕ್ಕಾಗಿ ಹೌದು ಹೋಗ್ಲಿ ಬೇಡ ಈ ತರ ಇದ್ದೀರಾ, ನಿಮಗೆ ಡಿಪೆಂಡ್ ಇದೆ. ಸೊ ಯೇಸು ಸ್ವಾಮಿ ಬಂದಿರೋದು ಒಂದು ಉದ್ದೇಶಕ್ಕಾಗಿ. ಐಸಾಯ 61:1. ಯೆಶಾಯ 61:1 ಇದರಲ್ಲಿ ಪೂರ ಸಾರಾಂಶ ಇದೆ. ನಾನು ಬೇಗ ನಿಮಗೆ ಮುಕ್ತಾಯ ಮಾಡಿ ಪ್ರಾರ್ಥನೆ ಮಾಡ್ತೇನೆ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ. ಸರಿ, ದೇವರ ಆತ್ಮ ಯೇಸು ಸ್ವಾಮಿ ಹೇಳ್ತಾರೆ ನನ್ನ ಮೇಲೆ ಇದೆ. ಓಕೆ, ಆತನು ನನ್ನನ್ನು ಬಡವರಿಗೆ, ಯಾರಿಗೆ? ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿ. ದೇವರಿಗೆ ಅಭಿಷೇಕ ಇದು ಯಾರಿಗಾಗಿ? ಬಡವರಿಗೆ ಶುಭ ವಾರ್ತೆಯನ್ನು ಸಾರುವುದಕ್ಕಾಗಿ ಅಭಿಷೇಕಿಸಿದ್ದಾನೆ ದೇವರು. ಮತ್ತೆ ಮನ ಮುರಿದವರನ್ನು ಕಟ್ಟಿ ವಾಸ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ಪುರುಷನು ನಮ್ಮ ದೇವರು. ಬಸ್ ಸಾಕಷ್ಟೇ. ಸೊ ಇದು 3-4 ವಿಷಯಕ್ಕಾಗಿ ಯೇಸು ಸ್ವಾಮಿ ಮೇಲೆ ಅಭಿಷೇಕ ಇದೆ. ಯಾರಿಗೆ ಮನಸ್ಸು ಮುರಿದಿದೆ ಅಂತವರಿಗೆ ಬಿಡುಗಡೆ ಮಾಡುವುದಕ್ಕಾಗಿ, ಯಾರ ಕಟ್ಟಡದಲ್ಲಿ ಬಂಧನದಲ್ಲಿ ಅವರಿಗೆ ಸ್ವತಂತ್ರ ಕೊಡುವುದಕ್ಕಾಗಿ, ಆಮೇಲೆ ಯಾರು ನಾಗಗಳು ಸೆರೆಯಲ್ಲಿ ಇದ್ದಂಗಿದ್ದಾರೆ ಅಂತವರಿಗೆ ಪ್ರಚಾರ ಮಾಡಿ ಬಿಡುಗಡೆ ಮಾಡುವುದಕ್ಕಾಗಿ, ಇದೇ ಒಂದು ಉದ್ದೇಶಕ್ಕಾಗಿ ದೇವರು ಬಂದಿದ್ದಾನೆ. ಹಂಗಾಗಿ ದೇವರು ಸಹ ತನ್ನ ಬಗ್ಗೆ ನೆಗೆಟಿವಿಟೀಸ್ ಕೇಳಲಿಲ್ಲ. ನಮ್ಮ ಯೇಸು ಸ್ವಾಮಿಗೆ ಏನೇನು ಹೇಳಿದ್ರು ಗೊತ್ತಾ? ಏನೇನು ಹೇಳಿದ್ರು ಹೇಳಿ ನೋಡೋಣ. ಈ ಲೋಕದಲ್ಲಿ ಇದ್ದಾಗ ಯೇಸು ಸ್ವಾಮಿ ಬಗ್ಗೆ ಏನೇನು ಹೇಳಿದ್ರು ಜನರು? ಕೆಟ್ಟ ಮಾತು ಹೇಳಿದ್ರು ಯೇಸು ಸ್ವಾಮಿ ಗೊತ್ತಾ? ದೇವರಿಗೆ ಕೇಳಿದನು? ದೇವರಿಗೆ ಕೇಳಿದ್ರೆ ನಾನು ಯಾಕೆ ಕೇಳಬೇಕು? ಬನ್ನಿ, ಕಣ್ಣುಗಳನ್ನು ಮುಚ್ಚಿ ನಾವಿತ್ತು ಪ್ರಾರ್ಥನೆ ಮಾಡಿಕೊಡೋಣ. ದೇವರಿಗೆ ಕೇಳೋಣ, ಸ್ವಾಮಿ, ನಾನು
ಇವತ್ತೆಲ್ಲ ನಕಾರಾತ್ಮಕ ವಿಷಯಗಳಿಗಾಗಿ ನಾನು ಕಿವುಡರಾಗಬೇಕು. ನಾನು ಕೇಳೋದಿಲ್ಲ ನಿಮಗೆ. ನನ್ನ ವಿರುದ್ಧವಾಗಿ, ನನ್ನ ಅಮ್ಮ ಪಪ್ಪ ವಿರುದ್ಧವಾಗಿ, ನನ್ನ ಸ್ಟಡಿ ವಿರುದ್ಧವಾಗಿ, ನನ್ನ ಫ್ಯೂಚರ್ ವಿರುದ್ಧವಾಗಿ ಯಾರೇ ಸಾವಿರಾರು ಮಾತನಾಡಲಿ, ನನ್ನ ಭವಿಷ್ಯ ಯಾರ ಕೈಯಾಗದೆ? ಏಸಪ್ಪ ಕೈಯಾಗದೆ. ಏಸಪ್ಪನೇ ತನ್ನ ಬಗ್ಗೆ ನೆಗೆಟಿವಿಟಿ ಕೇಳಿಲ್ಲ ಅಂತಂದ್ರೆ ನಾನು ಹೇಗೆ ಕೇಳಬೇಕು? ಇನ್ನು ಮೇಲೆ ನಾನು ಎಲ್ಲಾ ನಕಾರಾತ್ಮಕ ವಿಷಯಗಳಿಗಾಗಿ ಯಾರೋ ಕಿವಿಡ